ಹೌದೇ ಹೌದು. ಯಾಕೆಂದ್ರೆ ನೀನು ಕೈಯಲ್ಲಿ ಹಿಡಿದಿರುವಂತಹ ಸರಳುಗಳು ನೀನು ಹೇಳಿದ ಈ ಎಲ್ಲ ಕ್ರಿಯೆಯನ್ನು ಮಾಡಿ ಪೂರೈಸುತ್ತದೆ. ಪ್ರಯೋಗಕ್ಕಿಂತ ಮೊದಲೇ ಇಷ್ಟು ಪರಿಣಾಮ ಕೊಡ್ತಾ ಉಂಟು, ಇನ್ನು ಪ್ರಯೋಗದ ನಂತರ ಎಷ್ಟಾಗಲಿಕ್ಕಿಲ್ಲ. ನಿಜವಾಗಿ ಅಲ್ವಾ? ನನಗೂ ವಿಚಿತ್ರ ಆಗ್ತಾ ಇದೆ. ಮುಂದಿರುವವರಿಗೆಲ್ಲ ಇಷ್ಟೊಂದು ಪರಿಣಾಮವನ್ನು ಕೊಡ್ತಾ ಇದೆ. ವಿರೋಧಿ ಸೇನೆಯಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದೆ. ಆಶ್ಚರ್ಯ ಇದಾಗಿದೆ. ಆದ್ರೆ ಒಂದು ವಿಶೇಷ ಅಂದ್ರೆ ಕೈಯಲ್ಲಿ ಹಿಡಿದಿರುವ ನಿನಗೆ ಏನು ಆಗ್ತಿದೆ? ನಿನ್ನ ಸಾರಥ್ಯ ಇರುವ ನನ್ನ ಮೇಲೆ ಯಾವ ಪರಿಣಾಮವನ್ನು ಇದು ಕೊಡಲಿ? ನಮ್ಮ ಒಟ್ಟಿನಲ್ಲಿ ಇರುವವರಿಗೂ ಏನಾಗಲಿಲ್ಲ. ಹಾಗಿದ್ರೆ ಮುಂದಿದ್ದವರಿಗೆ ಮಾತ್ರ ಪರಿಣಾಮ ಕೊಡ್ತದೆ ಎನ್ನುವುದಕ್ಕೆ ಯಾವುದೇ ಅನುಮಾನ ಇಲ್ಲ. ಹಾಗಾದ್ರೆ ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಗೆಲ್ಲುತ್ತದೆ ಅಂತ ಖಂಡಿತ ನಿನ್ನ ಆತ್ಮವಿಶ್ವಾಸ ಪಾರ್ಥನ ಮಾನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಕೊಡಬಹುದು ಅಂತ ಅವನು ಸತ್ತರೆ. ಹೌದು. ಯಾಕೆಂದ್ರೆ ಅವನಿಗೆ ಈ ವಿಷಯದಲ್ಲಿ ಪ್ರತ್ಯಸ್ಥ ಇಲ್ಲದೆ ಕಡಿಯುವುದಕ್ಕಾಗುವುದಿಲ್ಲ. ಈ ಸರವೇ ಪಾತ್ರನನ್ನು ಕೊಂದ ಮೇಲೆ ವೈದವ್ಯ ದೀಕ್ಷೆಯೇ ಪಾರ್ಥ ಇಲ್ಲದೆ ಹೋದಂತಂದ್ರೆ ಆಗುವುದು. ಹೌದು. ಆನರಂಬುವರುಂಟೆ ಇದ್ದಾರಲ್ಲಿ. ಈಗ ನನ್ನ ಅನುಭವ ನೀನು ಕೇಳಿದ್ದು ಒಳ್ಳೆಯದಾಯ್ತು. ಯಾಕೆಂದ್ರೆ ಒಂದು ದೃಷ್ಟಿಯಿಂದ ಹೇಳಿದ್ರೆ ನಾನು ಮಾಡಿದ ಯುದ್ಧಗಳು ಎಷ್ಟು ಆಗಿದೆ. ಹೌದು, ನಿಮ್ಮ ಅನುಭವ ದೊಡ್ಡದು. ನಾನು ಕಂಡ ಹಾಗೆ ನಾನು ಬದುಕಿದ ಯಾವ ಕಾಲದಲ್ಲಿಯೂ ಮಾಡಿದ ಯಾವ ಯುದ್ಧದಲ್ಲಿಯೂ ಇಂತಹ ಒಂದು ಸರಳನ್ನು ನಾನು ನೋಡಿ. ವಿಶೇಷವಾದ ಸರಳ, ಅಪೂರ್ವವೇ ಆನಲಂಬುವರುಂಟೆ. ಹಾಗಾಗಿ ಈ ಸರಳನ್ನು ಮತ್ತೆ ವಿರೋಧಿ ಪಕ್ಷದಲ್ಲಿ ಆನಲಂಬುವರಿಲ್ಲ. ಒಂದೇ ಒಂದು ಮಾತು ಕೇಳಿದೆಲ್ಲ, ನಮಗಿದು ಸಹ ಅನುರಾಗವೇ. ಭಾನುಜಾತ ಇಲ್ಲಿಯವರೆಗೆ ನೀನು ಮಾಡಿದ ಯುದ್ಧ ಇನ್ನು ಮುಂದೆ ನೀನು ಮಾಡುವ ಯುದ್ಧದ ಪರಿಣಾಮ ಬಹಳ ಬದಲಾವಣೆ. ಖಂಡಿತ ಯಾರೆಲ್ಲ ನಿನ್ನಿಂದ ಏನನ್ನು ನಿರೀಕ್ಷಿಸಿದ್ರು ಆ ನಿರೀಕ್ಷೆಗಳೆಲ್ಲ ಈಡೇರುವ ಕಾಲ ಬಂತು ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಸರಳೆಯ ವಿಶೇಷವಾಗಿದೆ. ಇದು ಸರಳ ಅಥವಾ ಮಂತ್ರಾಸ್ತ್ರವೋ ಇದು ನಿನ್ನ ಮೂರಿಗೆಯಲ್ಲಿ ಹೇಗೆ ಬಂದಿದ್ದು ನನಗೆ ವಿಶೇಷ ಇದೆ. ಯಾಕೆಂದ್ರೆ ನೋಡಿದ್ರೆ ಯಾವ ಸರಳ ಅಂದ್ರೆ ಅರ್ಥ ಆಗುದಿಲ್ಲ. ಮುಖ ಸರ್ಪದ್ದು. ಹೌದೌದು. ಸರ್ಪಾಸ್ತ್ರವ, ಸರ್ಪಮುಖಿ ಬಾಣ. ಸರ್ಪಮುಖಿ ಬಾಣ ಯಾರು ಕೊಟ್ಟಿದ್ದೀರಿ? ಭಾರ್ಗವ ಪ್ರದತ್ತವಾದದ್ದು. ಪರಶುರಾಮರೇ ನಿನಗೆ ಕೊಟ್ಟಿದ್ದು. ಹೇಳ್ತಾರೆ ಅವರು ಏನಾದ್ರು ಈ ಬಾಣದ ಪರಿಣಾಮವನ್ನು ನಿನಗೆ ಏಕಾಗ್ರತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಕೈಯಲ್ಲಿ ನೀನು ಹಿಡಿದು ಸೆಳೆಯುವ ಹೊತ್ತಿಗೆ ಅದು ವಿಷವನ್ನು ಕಾಡ್ತಾ ಇದೆ. ಆದ್ರೆ ಸರ್ಪಾಸ್ತ್ರ ಅಂದ್ರೆ ಹಾಗೆ ಮಾಡ್ತದ. ಅದು ಸರ್ಪಾಸ್ತ್ರವನ್ನು ಕೈಯಲ್ಲಿ ಹಿಡಿದು ಅದು ವಿಷ ಕಾಡುವುದುಂಟ. ಹಾಗಾಗಿ ಜೀವಂತ ಶರ ಅಲ್ವಾ? ಈ ಮೊದಲೇ ನೀನು 5 ಸರ್ಪಮುಖಿ ಶರವನ್ನು ಪ್ರಯೋಗಿಸಿದ್ದಿ. ಅವರು ಮುಖ ಸರ್ಪದ ಆಗಿರುವ ಬಾಣ ಕೆಲವು ಬಿಟ್ಟಿದ್ದು ವಿಷ ಕಾಡಿದುಂಟ? ಇಲ್ಲವೇ ಇಲ್ಲ. ವಿಷಯಕ್ಕಾಗಿಲ್ಲ, ಕೆಲವೊಂದು ಪರಿಣಾಮ ಮಾಡಲಿಲ್ಲ. ಹಾಗಿದ್ರೆ ಇದು ಅಂತಹ ಶರ ಅಲ್ಲ, ಇದು ವಿಶೇಷವಾದ ಶರ. ಭಾರ್ಗವ ಶಕ್ತಿ. ಯಾರೇ ತುಂಬಿಸಿದ ವಿಷ ಅಲ್ಲ, ಅದರೊಳಗೆ ಹಾಗೆಯೇ ತುಂಬಿಕೊಂಡಿದೆ. ನೀನು ಪ್ರತಿನಿತ್ಯ ಬಹುಶಃ ಅಸ್ತ್ರವನ್ನು ಪೂಜಿಸ್ತಾ ಬಂದಿದ್ದಾಗಿ ವಿಶೇಷವಾದ ಪರಿಣಾಮವನ್ನು ಕೊಡುವುದಕ್ಕೆ ಸಿದ್ಧವಾಗಿರುವಂತಹ ಮಹಾಸ್ತ್ರ ಇದೆ. ನಿತ್ಯವೂ ಮಂತ್ರಾನುಷ್ಠಾನದಿಂದಲೇ ಇದ್ದಂತಹ ಅಸ್ತ್ರ ಇದೆ. ಹೌದು. ಮೂಡಿಗೆಗೆ ಕೈ ಹಾಕುವಾಗಲೇ ನಿನ್ನ ಕೈಗೆ ಬರ್ತದೆ ಅಂತ ನೀನು ನಿರೀಕ್ಷಿಸಿದ ಎಲ್ಲ ಕಾರ್ಯವನ್ನು ಸಾಫಲ್ಯಗೊಳಿಸುತ್ತದೆ ಎನ್ನುವುದರಲ್ಲಿ ನನಗೆ. ಆದರೆ ಸಾನುರಾಗವೇ? ಈಗ ನೀವು ಸಾನುರಾಗದಿಂದ ಅಲ್ವೋ? ನನಗೆ ಸಾನು
ಸಾನುರಾಗ ಇಲ್ಲ ಈ ವಿಷಯ. ಯಾಕೆ? ಯಾಕಿಲ್ಲ ಅಂದ್ರೆ ಹಾ ನೀನು ಸರಳು ಬಿಡಬೇಕಿಲ್ಲ, ಹಾ ಅದು ಪರಿಣಾಮವನ್ನು ಕೊಡಬೇಕು. ಆ ವಿಷಯದಲ್ಲಿ ಸಾನುರಾಗ ಇಲ್ಲ ಅಂತಲ್ಲ. ಅದಿಲ್ಲ ಅಂತ ಇದ್ರೆ ನೀವು ಸಾರಥಿಗಳಾಗಿ ಬರ್ತಿದ್ರು. ಮೊದಲು 5 ಬಾಣವನ್ನು ಸ್ವಲ್ಪ ಮುಗಿ ಸರವನ್ನು ಬಿಟ್ಟಿಯಲ್ಲ, ಹಾ. ಅದು ಏನ್ ಮಾಡಿದೆ? ನೀನು ಯಾಕಾಗಿ ಬಿಟ್ಟಿದ್ದು? ಅರ್ಜುನನ್ನು ಕೊಲ್ಲುವುದಕ್ಕೆ ತಾನೇ ಬಿಟ್ಟಿದ್ದು. ಹೌದು, ಆದ್ರೆ ಅರ್ಜುನನ್ನು ಕೊಂದಿದ್ದೆ, ಅದು ಕೊಡ್ಲಿಕ್ಕೆ ಆಗ್ಲಿಲ್ಲ. ಹಾಗಿದ್ರೆ ಪರಿಣಾಮ ಏನಾಗಿದೆ? ನೇರವಾಗಿ ಕೃಷ್ಣನಿಗೆ ತಾಗಿ ಕೃಷ್ಣನ ಕವಚಕ್ಕೆ ಹರಿಯಲ್ಪಟ್ಟಿತ್ತು. ಆಮೇಲೆ ಅಲ್ಲಿದ್ದವರು ಅದಕ್ಕೆ ಹೊಡೆಯಲಾಗಿ ಆಚೆ ಬಿಟ್ಟು ಪಾತಾಳಕ್ಕೆ ಹೋಯಿತು. ಮತ್ತೆ ಮೇಲೆ ಎದ್ದು ಸರ್ಪವಾಗಿ ನಿನ್ನ ಕಡೆಗೆ ಬರುವಾಗ 5 ಸರ್ಪವನ್ನು 10 ಬಾಣಗಳನ್ನು ನೀನು ಕೊಂದಿದ್ದು. ಹೌದು, ಹೌದಾ? ಹಾಗಿದ್ರೆ ಗುರಿ ಸರಿ ಆಗಲಿಲ್ಲ. ಅರ್ಜುನಿಗೆ ಬಿಟ್ಟಿದ್ದು ಕೃಷ್ಣನಿಗೆ ತಾಕುತ್ತೆ ಅಂತಾದ್ರೆ ಹಾ ಏನು ಪರಿಣಾಮ ಆಯಿತು? ಯಾಕೆ? ನೀನು ಗುರಿ ಇಟ್ಟಿದ್ದು ಸರಿ ಆಗಲಿಲ್ಲ. ಅವಾಗ ಅಂದ್ರೆ ಅವಾಗ ಇಟ್ಟದ್ದು ಸರಿ ಆಗ್ಲಿಲ್ಲ ಅಂತ ಹೇಳುದು. ಈಗ ಇಟ್ಟಿದ್ದು ಹಾಗೆ ಆಗಿದೆ ಅಂತ. ಹಾಗಾಗಿ ಸಾನುರಾಗ ಇಲ್ಲ. ನಾನು ಕೊರಳಿಗೆ ಇಟ್ಟಿದ್ದೇನಲ್ಲ. ತಪ್ಪು ಅಂತ. ಎಲ್ಲ ವಿಷಯದಲ್ಲಿ ನಮಗೆ ಸಾನುರಾಗ ಉಂಟು. ಸರಿ, ತಾನೇ ದೊಡ್ಡವನು, ತನಗಿಂತ ಹೆಚ್ಚಿನವರು ಇಲ್ಲ ಎನ್ನುವ ಕಾರಣಕ್ಕೆ ಗುರಿ ಹಿಡಿದ ಅಸ್ತ್ರವನ್ನು ನೀನು ಹಾಗೆ ಬಿಡಲಿಲ್ಲ. ಇಲ್ಲಿ ಮಾತ್ರ ಮುಗಿದಿದ್ದಾರೆ. ಸ್ವಲ್ಪ ವಿಚಾರ ಮಾಡಬೇಕು ಅಂತ ಯೋಚನೆ ಮಾಡಿ ನನ್ನಲ್ಲಿ ಕೇಳಿದೆ. ನಿಮ್ಮ ಅನುಭವದ ಶ್ರೇಯಕ್ಷೆ ಬೇಕಿದೆ. ಬಿಟ್ಟಿದ್ರೆ ಕ್ಷಣವೇ ಹಾಳಾಗಿ ಹೋಗ್ತಾ ಇತ್ತು, ಯಾವ ಪರಿಣಾಮವೂ ಆಗ್ತಾ ಇತ್ತು. ಆದ್ರೆ ಆತ್ಮವಿಶ್ವಾಸಕ್ಕೆ ಬೆಲೆ ಕೊಡಬೇಕು, ಆದ್ರೆ ವಿಚಾರ ಮಾಡಬೇಕು ಎನ್ನುವುದನ್ನು ಮರೆತಿಲ್ಲ ನೀವು ಈ ಕಾಲ. ಹಾ. ಆ ವಿಷಯದಲ್ಲಿ ಸಾನುರಾಗ. ಆದ್ರೆ ಅಸ್ತ್ರವನ್ನು ಹಿಡಿದೆಯಲ್ಲ, ಆ ವಿಷಯದಲ್ಲಿ ಸಾನುರಾಗ ಇಲ್ಲ. ಯಾಕೆ? ಯಾಕೆ? ಇದನ್ನು ಕೊರಳಿಗೆ ಹಿಡಿದೆಯಲ್ಲ ನೀವು. ಹಾ. ಕೊರಳಿಗೆ ಹಿಡಿದ್ರೆ ಕೊರಳು ಕತ್ತರಿಸುತ್ತದೆ, ಕೆಲವು ಸರಳುಗಳು ಮಾತ್ರ. ಹಾ. ಎಲ್ಲ ಸರಳುಗಳು ಹಾಗಲ್ಲ. ಇದು ಸರ್ಪಮುಖಿ ಬಾಣ. ಸರ್ಪದ ಎಡತೆ ಹೇಗೆ? ಯಾವ ತಲೆ ಎತ್ತಿಲ್ಲ ಮೇಲ್ಮುಖ ಅಲ್ವಾ? ಊರ್ಧ್ವಮುಖಿ. ಆಸೆ, ಅಹಿ, ಅಗ್ನಿ ಯಾವತ್ತು ಮೇಲೆ ಇರ್ತದೆ. ಇವು ಮೂರರ ಮುಖವು ಊರ್ಧ್ವ ಅಂತ ಹೇಳ್ತಾರೆ. ಹಾ. ಹಾಗಿದ್ರೆ ಕೊರಳಿಗೆ ಹಿಡಿದ್ರೆ ಪರಿಣಾಮವು ನಮಗೆ ಎಲ್ಲಿಗೆ ಕೊಡ್ತದೆ? ಎಲ್ಲಿಗೆ? ಕೊರಳಿಗಿಂತ ಮೇಲೆ ಕೊಡ್ತದೆ. ಕೊರಳಿಗಿಂತ ಮೇಲೆ ಅಂತ ತಲೆಗೆ ಮುಖ. ಹೌದು, ತಲೆಗೆ. ಹಾ. ಕಿರೀಟಕ್ಕೆ. ಕಿರೀಟಕ್ಕೆ. ಹಾ. ಹಾಗಾಗಿ ಕೊರಳಿಗೆ ಹಿಡಿದ್ರೆ ಕೊರಳನ್ನು ಕತ್ತರಿಸುವುದಿಲ್ಲ ಇದು. ಮತ್ತೊಂದು, ಈಗ ನಾವು ಯುದ್ಧ ಮಾಡುವಾಗ ಗಮನಿಸಬೇಕಾದ ಯಾವುದು? ನಮ್ಮ ಕೈಯಲ್ಲಿರುವ ಸರಣಿಗಿಂತಲೂ ಹಾ. ನಮ್ಮ ವಿರೋಧಿಗಳು ಹೇಗಿದ್ದಾರೆ, ಹಾ. ನಾವು ಬಿಟ್ಟ ಶರಗಳು ಅವರಿಗೆ ಹೇಗೆ ನಾವು ಪರಿಣಾಮ ಮಾಡುವುದು ಯೋಚಿಸಬೇಕು ತಾನೆ. ನಮ್ಮ ಬಲಕ್ಕಿಂತ ಹೆಚ್ಚಾಗಿ ಎದುರಾಳಿಯ ಬಲ ಏನು ಅನ್ನೋದು ನಮ್ಗೆ ಗೊತ್ತಿರಬೇಕು. ಗೊತ್ತಿರಬೇಕು. ಹಾ. ನಾನು ಸತ್ಯವನ್ನು ಕೇಳಿದ ಹಾಗೆ ಹಾ. ನಿನ್ನ ಈ ಬಾಣಕ್ಕೆ ಪ್ರತಿಯಾಗಿ ಅರ್ಜುನಲ್ಲಿ ಬಾಣ ಇರಲಿಕ್ಕಿಲ್ಲ. ಸರಿ. ಆದರೆ ಹಾ. ಅರ್ಜುನ ಕಥೆ ಬಿಡು. ಹಾ. ಅರ್ಜುನ ಸಾರಥಿಯಾಗಿ ಹೇಳಿದ್ದಾನಲ್ಲ ಕೃಷ್ಣ, ಗಡಿನಾಂಶ. ನಿಮಗೆ ಅವನನ್ನು ಗುರುತಿಸುವಾಗ ಅದೇ ಶಬ್ದ ಸಿಕ್ಕಿದೆ ಸಾಕು. ಕಮಲದ ಹಾಗೆ ಅರಳಿಕೊಂಡಿದೆ ಅವನ ಕಣ್ಣುಗಳು. ಹಾ. ಸುತ್ತೆಲ್ಲ ನೋಡ್ತಾ ಇದ್ದಾನೆ. ಹಾ. ಕೃಷ್ಣ ಬಿಳಿಸಿ ಹೋಗಿದ್ದು ಸತ್ಯ ಅಥವಾ ಆಲೋಚನೆ ಮಾಡುವುದನ್ನು ಮಾತ್ರ ತಿಳಿಯ. ಬಹಳ ಯೋಚನೆ ಮಾಡ್ತಾ ಇದ್ದಾನೆ. ಈ ಮೊದಲೇ ನೀನು ಬಿಟ್ಟ 5 ಸರಳುಗಳು ಅವನನ್ನು ಘಾತಿಸಿದ್ದ. ಮುಂದೊಂದು ಪರಿಣಾಮಕ್ಕೆ ಪ್ರತಿರೋಧವನ್ನು ಮಾಡುವುದಕ್ಕೆ ಸಿದ್ಧನಾಗಿ ಕೃಷ್ಣ ಇದ್ದಾನೆ ಅಂತ ನಾನು ಹೇಳುವುದು. ಮತ್ತೆ ಅತ್ಯಂತ ಚುರುಕುಮತಿ, ಅವನಷ್ಟು ಬುದ್ಧಿವಂತರು ಯಾರು ಇಲ್ಲ ಪಾಪ. ಅಶ್ವ ಹೃದಯ ಗೊತ್ತು, ರಥಕಲ್ಪ ಗೊತ್ತು. ಹಾಗಿದ್ದವು ಇಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಗೊತ್ತ? ಅಶ್ವ ಹೃದಯ ಗೊತ್ತಿದ್ದವು. ನೀನು ಕೊರಳಿಗೆ ಹಿಡಿದರೆ 4 ಅಂಗುಲ ರಥವನ್ನೇ ತಪ್ಪಿಸಿಬಿಟ್ರೆ, 4 ಅಂಗುಲವೋ 5 ಅಂಗುಲವೋ ಕೆಳಗಿಳಿಸುವುದು, ರಥವನ್ನೇ ತಪ್ಪಿಸಿಬಿಟ್ರೆ, ಕುದುರೆಯ ಮೈಗೆ ಬೇಕಾದ ಜಾಗದಲ್ಲಿ ಸ್ಪರ್ಶ ಕೊಡುವ ಮುಖಾಂತರ ಕುದುರೆಯೇ ತಗ್ಗುವ ಹಾಗೆ ಮಾಡಿ. ಎಲ್ಲರಿಗೂ ಆಗುವುದಿಲ್ಲ. ಅಶ್ವ ಹೃದಯ ಗೊತ್ತಿದ್ದವರಿಗೆ ಮಾತ್ರ. ಯಾವ ಕುದುರೆ ಏನು ಮಾಡುತ್ತಿದ್ದ ನನಗೆ ಗೊತ್ತಿದ್ದರಿಂದಲೇ ನನಗೆ ಅವನ ಮನಸ್ಥಿತಿಯು ಅರ್ಥ ಆಗ್ತದೆ. ಸರಿ, ನಾವು ಕೇಳಿದ್ದು ನೀವು ಕಲಿತ ಗುರುಗಳಲ್ಲಿ ಅಂತ ನಾವು ಕಲಿತದ್ದು. ಇಬ್ಬರು ಗುರುಗಳು ಒಂದೇ. ಆದ್ದರಿಂದಲೇ ಅಲ್ಲಿಂದ ಆ ಬಾಣ ಬಂದ್ರೆ ನಾನು ಮಾಡೋದು ಹಾಗೆ, ಇಲ್ಲಿಂದ ಆ ಬಾಣ ಹೋದ್ರೆ ಅಲ್ಲಿಂದ ಕೃಷ್ಣ ಮಾಡೋದು ಹಾಗೆ. ಸರಿ, ಅವನ ರಥವನ್ನು ತಗ್ಗಿಸಿದ ಅಂತ ಕೊರಳೆಗೆ ಹಿಡಿದ್ರೆ ಅದು ಮಗುಡ ಅರ್ಜುನ್ ಯಾವ ಘಾತಿಯನ್ನು ಮಾಡುವುದಿಲ್ಲ. ಅರ್ಜುನನ್ನು
ಬರುವುದಕ್ಕೆ ಇಂದ ಸಾಧ್ಯ. ಹಾಗಿದ್ರೆ ನನಗೆ ಸಾಮ್ರಾಜ್ಯ ಆಗಬೇಕು ಅಂತಾದ್ರೆ ನೀನೇನ್ ಮಾಡ್ಬೇಕು? ಅದನ್ನು ಉರಕವಾಗಿ ಬೆಸಸಬೇಕು. ಕೊರಳಿಗೆ ಹಿಡಿದ ಗುರಿಯನ್ನು ತಪ್ಪಿಸಿ ಉರಕ್ಕೆ ಹಿಡಿದ್ರೆ ಏನ್ ಮಾಡ್ತದೆ? ತಗ್ಗಿಸಿದರೆ ಕೊರಳು ಹೋಗ್ತದೆ, ಮತ್ತೆ ಎತ್ತರಿಸಿದ್ರೆ ಅವನ ಮರುಮಗ ಅಂತ ಆಗ್ತದೆ. ಈ ಯೋಚನೆ ಮಾಡಿ. ಈಗ ಅತ್ಯಂತ ಚಾಣಾಕ್ಷನಾಗಿರುವಂತ ಸಾರಥಿ ಎರಡೂ ಸಾಧ್ಯ ಉಂಟು. ಒಂದು 5 ಅಂಕಲ ಎತ್ತರಿಸುವುದಕ್ಕೆ, ಆವಾಗ ಕುದುರೆಯ ಕಾಲುಗಳಲ್ಲಿ ಕುದುರೆ ಎತ್ತಿ ಬಿಡ್ತದೆ. ನೀವು ಮುಟ್ಟಬೇಕಾದ ಸ್ಥಳದಲ್ಲಿ ಮುಟ್ಟಿದ್ರೆ ಆವಾಗ 5 ಅಂಕಲ ಎತ್ತರ ಆಯ್ತು. ಇಲ್ಲ ಇದನ್ನು ತಗ್ಗಿಸ್ತಾನೆ. ಹೇಗಾದ್ರೂ ಪರಿಣಾಮ ನೀರು ಗ್ರಹಿಸಿದಂತೆ ಆಗುವುದಿಲ್ಲ. ಆಗ್ಬೇಕು ಅಂತಾದ್ರೆ ಏನ್ ಮಾಡ್ಬೇಕು? ನೀನು ಉರಕ್ಕೆ ಹಿಡಿದ್ರೆ ಅದು ಕೊರಳಿಗೆ ಹೋಗ್ತದೆ. ನೀನು ಎತ್ತರಿಸಿದ್ರೆ ಒಂದು ರೀತಿ ಆಗ್ತದೆ, ತಗ್ಗಿಸಿದ್ರೆ ಇನ್ನೊಂದು ರೀತಿ ಆಗ್ತದೆ. ಆದ್ದರಿಂದ ಬಿಡುವವನ ಉರಕ್ಕೆ. ನೀವು 5 ಅಂತ ಹೇಳ್ತೀರಿ. ಹೌದು, ನೀವು 5 ಹೇಳಿದ್ರೆ ನನಗೆ ನೆನಪಾಗುವುದು ಮುಂದೆ ಏನು? ನಿಜವಾಗಿ ನಿಮ್ಮ ಅನುಭವದ ಮಾತುಗಳು. ಯಾಕಂದ್ರೆ ಒಂದು ರಥಕಲ್ಪವನ್ನು ಅಶೋಕದೇವನು ಬರೆದಂತಹ ಒಬ್ಬ ರಚಿಕನಾದಂತಹ ನೀವು ಸಾರಸತ್ಯದ ಬೊಮ್ಮೆಯಿಂದಾಗಿ ಎದುರಾಳಿಯಾಗಿರುವಂತಹ ವ್ಯಕ್ತಿ ಏನನ್ನೆಲ್ಲ ಮಾಡಬಲ್ಲ. ಈಗ ದೈವವಾಗಿ ಕೃಷ್ಣ ಕಾಯ್ತಾನೆ ಅಂತ ನೀವು ಆಡಲಿಲ್ಲ, ಮನುಷ್ಯನಾಗಿ ಕೃಷ್ಣ ಏನನ್ನು ಮಾಡಬಲ್ಲ. ಅಸಾಮಾನ್ಯವಾದನ್ನು ಮಾಡಿ ತೋರಿಸಿದವನು. ಅಂತಹ ಸಾಧ್ಯತೆಗಳನ್ನು ನೀವು ಎದುರಿಗೆ ಇಟ್ಟವರು. ಆದ್ರೆ ನೀವು ಹೇಳುವ ಎಲ್ಲ ವಿಷಯಗಳನ್ನು ಗ್ರಹಿಸುವ ಕಾಲಕ್ಕೆ ನಾ ಕಲಿತ ಕೆಲವು ವಿಷಯಗಳೆಲ್ಲ ನನಗೆ ನೆನಪಾಗುವುದಕ್ಕೆ ತೊಡಗಿತು. ಅಲ್ಲ, ಕೇಳಬೇಕು ನಾನು ಹೇಳಿ. ಒಂದು ಶರಸಂಧಾನ, ನಾಲಿಗೆಯೊಂದು ನಮ್ಮಲ್ಲಿ ಕುಟಿಲ ವಿದ್ಯೆಗಳೆಂದು ಕಂಡೆ. ಈಗ ನಿನ್ನೆಯವರೆಗಿನ ಕಣ್ಣನ್ನು ಒತ್ತೊಟ್ಟಿಗೆ ಬಿಡಿ ಭೂಪತಿಗಳು. ಇವತ್ತಿನ ಕಣ್ಣು ನನಗೆ ಇವತ್ತಿನ ಕರ್ಣವೇ ವಿಶೇಷವಾಗಿ ಗೊತ್ತುಂಟು. ಯಾಕೆ? ಇವತ್ತಿನ ಕರ್ಣ ಸಾಮಾನ್ಯ ಕರ್ಣ ಅಲ್ಲ, ಶಲ್ಯ ಸಾರಥ್ಯದಿಂದ ವಿಜೃಂಭಿಸುವ ಕರ್ಣ. ನಾವು ಅಡಿಯಿಡುವ ಧರ್ಮಗಳು. ನೀವು ಒಂದು ವೇಳೆ ಅಧರ್ಮದ ಹಾದಿಯಲ್ಲಿ ಕರ್ಣ ಹಿಂದೆ ನಡೆದಿರಬಹುದು, ಇಲ್ಲ ಅಂತ ಆಡುವುದಿಲ್ಲ. ಆದರೆ ಇಂದು ಅಡಿಯಿಟ್ಟೆ ಅಂತಾದ್ರೆ ಪರೋಕ್ಷವಾಗಿ ಲೋಕನಿಂದನಿಗೆ ಉಯಿರಾಗುವುದು ನನ್ನ ಸಾರಥ್ಯವನ್ನು ಒಪ್ಪಿದ ನೀವು ಆಗುತ್ತೀರಿ ಎನ್ನುವ ಒಂದು ಹೊಣೆಗಾರಿಕೆಯು ನನಗುಂಟು. ಹಾಗಾಗಿ ನಾವು ಅಡಿಯಿಡುವ ಧರ್ಮದಲ್ಲಿ ಒಂದು ಶರಸಂಧಾನ, ನಾಲಿಗೆಯೊಂದು ನಮ್ಮಲ್ಲಿ ಕುಟಿಲ ವಿದ್ಯೆ ಅಂತಲೇ ಆಡಿದ್ವಿ. ನಾವಿಬ್ಬರು ಒಂದಾದ ಬಳಿಕ ಇದುವರೆಗೂ ಯಾವ ಕುಟಿಲ ವಿದ್ಯೆಗಳಿಗೂ ನಾವು ಒಂದಾದವಲ್ಲ. ಯಾಕಂದ್ರೆ ಭೂಪತಿಗಳೇ, ಧನುಸ್ಸಿನ ಬಾಣವನ್ನು ಹೂಡುವ ಪ್ರದೇಶಕ್ಕೆ ನಾರಿ ಅಂತ ಹೆಸರು. ಆ ನಾರಿಯಲ್ಲಿ ಶರವನ್ನು ಸಂಧಾನ ಮಾಡುವುದು ಒಂದೇ, ಪತಿವ್ರತೆಯಾದ ಹೆಂಡತಿಯಲ್ಲಿ ಗರ್ಭವನ್ನು ಅನುಸಂಧಾನ ಮಾಡುವುದು ಒಂದೇ, ಒಮ್ಮೆ ಹೂಗಿದ ಬಾಣವನ್ನು ಇಳಿಸುವುದು ಒಂದೇ, ಹೆಂಡತಿಯ ಗರ್ಭದಲ್ಲಿರುವ ಭ್ರೂಣವನ್ನು ಹತ್ಯೆ ಮಾಡುವುದು ಒಂದೇ ಅಂತ ನಮ್ಮ ಗುರುಗಳೆಲ್ಲ ಹೇಳಿಕೊಟ್ಟ ಮಾತು ನೆನಪಾಗುತ್ತಾ ಉಂಟು. ಹಾಗಾದ್ರೆ ಭ್ರೂಣ ಹತ್ಯೆಯಷ್ಟು ಪಾಪವನ್ನು ಕೊಡಬಹುದಾದಂತಹ ಹೂಡಿದ ಸರಳನ್ನು ಇಳಿಸುವುದು ಇದಕ್ಕಿಂತಲೂ ದೊಡ್ಡ ಪಾಠಕವಾಗುತ್ತದೆಯೋ ಅಂತ ನನಗೆ ಕಾಣುವುದು. ನೀವು ಹೇಳಿದ್ದು ಸರಿ ನನಗೆ ಕಾಣ್ತದೆ. ಪೂರ್ವದಲ್ಲಿ ಕೇಳಿ ಹೀಗೊಂದು ಹೂಡುವುದಾಗಬೇಕು. ಈಗ ನೀವು ಹೇಳಿದ ಹಾಗೆ ಕೆಳಕ್ಕೆ ನಾನು ತಗ್ಗಿಸಿದ್ದು ಹೌದು ಅಂತ ಅವರ ರಥವನ್ನು ಎತ್ತರಿಸಿದ್ರೆ ಮರ್ಮಾಘಾತ ಆಗ್ತದೆ. ಆದರೆ ಮರ್ಮಾಘಾತವಾಗಿ ಹೊಂದುವಂತಾಗಿರುವುದು ಧರ್ಮದ ಗೆಲುವಾಗ್ತದೆ. ಅದಕ್ಕೆ ನಾನು ಹೇಳಿದ್ದು, ನಾವು ಅಡಿಯಿಡುವ ಧರ್ಮದಲ್ಲಿ ನಾವು ಈ ಕಾಲಕ್ಕೆ ಹೊಂದಬಹುದಾದಂತಹ ವಿಜಯ ಕೇವಲ ಕೌರವೇಶ್ವರನಿಗೆ ವಿಜಯವನ್ನು ತಂದುಕೊಡುವ ಒಂದು ನೆಲೆಯಿಂದ ಮಾತ್ರ ಅಲ್ಲ, ಅದು ಅತ್ಯಂತ ಹೌದಂತಾದರೂ ಕೂಡ ಅರ್ಜುನ ವಿದ್ವೇಷವನ್ನು ಸಾಧಿಸಿದಂತಹ ಕರ್ಣನ ಪಾಲಿಗೆ ಆತ್ಯಂತಿಕವಾದ ವಿಜಯ. ನೀವು 5 ಪಾಂಡವರನ್ನು ಕುರಿತಾಗಿ ಆಲೋಚಿಸಿ ಆಡಿದ್ರು, ನಾನು ಒಬ್ಬನನ್ನು ಕುರಿತ ಆಡಿದ್ದು ಅಂತ ಈ ನೆಲೆಯಿಂದಲೇ ಆಡಿದ್ದು. ನೀವು ಹೇಳಿದ್ದು ಸರ್ವವೂ ಮಾನ್ಯವೇ. ಈಗ ಹಾಗೆ ನೋಡಿದ್ರೆ ನಾನು ಬಿಟ್ಟ ಕಾಲಕ್ಕೆ ನೀವು ರಥ ತಗ್ಗಿಸಿದ್ರು ಆ ಒಂದು ಪರಿಣಾಮ ಆಗ್ತದೆ, ಇಲ್ಲ ಅಂತ ಇಲ್ಲ. ಯಾಕೆ? ಅಲ್ಲ, ನಾನು ರಥ ತಗ್ಗಿಸಿದ್ರೆ ನೀನು ಬಿಡುವ ಕಾಲಕ್ಕೆ ಅದು ಮತ್ತೆ ಮೇಲೆ ಹೋಗ್ತದೆ. ಮಗುಡವನ್ನು ಬರೆಯುವುದಿಲ್ಲ. ಮತ್ತೆ ಕ್ರಿಯೆಗೆ ಪ್ರತಿಕ್ರಿಯೆ ಆಗಿರಬೇಕು ಬಿಟ್ಟರೆ ಪ್ರತಿಕ್ರಿಯೆಗೆ ಕ್ರಿಯೆ ಇರುವುದಲ್ಲ. ಹಾಗಾಗಿ
ನೀವು ಕೊಟ್ಟ ಸಲಹೆ ಯೋಗ್ಯ ಅಂತ ಮನ್ನಿಸಿ ಈ ಕಾಲಕ್ಕೆ ಅದನ್ನು ಪೂರೈಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ವಿಚಾರದೊಂದಿಗೆ ನೀವು ನನಗೆ ಅರಿಯಲ್ಲ ಅನ್ನೋದು ತಿಳಿದಿದ್ದು ಅಲ್ಲ ಕರ್ಣ, ಈಗ ನೀನು ನನ್ನ ಸಾರಥ್ಯವನ್ನು ಬಯಸಿದ್ದು ಯಾವ ಕಾರಣಕ್ಕೆ, ಯಾವ ವಿಶ್ವಾಸದ ಮೇಲೆ? ನೀವು ಸಾರಥಿಗಳಾಗಿ ಕುಳಿತಿಗೆ ಹೌದು ಅಂತಂದ್ರೆ ನಾನು ಸೋಲುವುದಿಲ್ಲ ಅನ್ನೋದೇ ವಿಶ್ವಾಸ. ಅಲ್ಲ, ನಾನು ಕೇಳಿದ ಹಾಗೆ ಪರಶುರಾಮ ಅವರು ನಿನಗೇನು ಶಾಪವನ್ನು ಕೊಟ್ಟರು. ಹೌದು ಆ? ಹೌದು. ಆಮೇಲೆ ಹುಲಿಶಾಪವಾಗಿ ಶಲ್ಯ ಸಾರಥ್ಯವನ್ನು ನೀನು ಪಡೆದುಕೊಂಡೆ ಅಂತಾದ್ರೆ ಆ ಸಾರಥ್ಯದಲ್ಲಿ ನಿನಗೆ ಜಯ ಸಿಗ್ತದೆ. ಇಷ್ಟು ಕಾಲಗಳನ್ನು ಭದ್ರತೆಯಲ್ಲಿದ್ದಕ್ಕಾಗಿ ಮುಂದೆ ಭದ್ರಭೂಪತಿಯ ಸಾರಥ್ಯದಲ್ಲಿ ಗೆಲುವಾಗ್ತದೆ ನಿನಗೆ. ಹೌದಲ್ಲ? ಹೌದು. ಈಗ ನಾನು ಅದನ್ನೇ ಲಕ್ಷ್ಯವಾಗಿ ಇಟ್ಕೊಂಡು ಹೇಳುದು, ಹಾ. ಅವರ ಮಾತು ಹುಸಿ ಆಗಬಾರ್ದು, ಹಾ. ಶಲ್ಯ ಸಾರಥ್ಯದಲ್ಲಿ ಕರ್ಣನಿಗೆ ಜಯ ಆಗಬೇಕು. ಈ ಹೊತ್ತಿನ ಯುದ್ಧದಲ್ಲಿ ಹಾ. ಶಲ್ಯ ಸಾರಥ್ಯದಲ್ಲಿಯೇ ಕರ್ಣ ಗೆಲ್ಲುವುದನ್ನು ದೃಢ. ಹಾ. ನೀವು ಎಲ್ಲಿಯವರೆಗೆ ನನಗೆ ಸಾರಥಿಯಾಗಿದ್ದೀರೋ ಹಾ. ಅಲ್ಲಿಯವರೆಗೂ ನಾನು ಸೋಲುವುದಿಲ್ಲ ಎನ್ನುವ ಖಚಿತತೆ ಇರುವುದರಿಂದಾಗಿ ಹಾ. ಇದೇ ಬಾಣ ಹಾ. ಇದೇ ನೆಲೆಯಿಂದ ಹಾ. ಗೆದ್ದು ತರ್ತದೆ ಎನ್ನುವ ವಿಶ್ವಾಸ ನನ್ನದು. ಭೂಪತಿಗಳೇ, ಹಾ. ನೀವು ನನ್ನ ಅರಿಯಲ್ಲ. ನಿಮ್ಮಿಂದ ಕೆಲವನ್ನು ಅರಿತಿದ್ದೇನೆ, ಹಾ. ನಿಮ್ಮಿಂದ ಅರಿತದ್ದನ್ನು ಒಪ್ಪಿದ್ದೇನೆ. ಮುಂದೆ ಪ್ರಯೋಗಿಸುವ ಬಾಣ ಬೇಕಾಗಿಲ್ಲ, ಮುಂದೆ ಪ್ರಯೋಗಿಸುವ ಪ್ರಶ್ನೆ ಅಲ್ಲ, ಬರಲಿಲ್ಲ. ನಾನು ಯಾಕೆ ನಿನಗೆ ಒತ್ತಾಯ ಮಾಡ್ತಾ ಇದ್ದೆ? ಹಾ. ಈಗ ನಿನ್ನಲ್ಲಿ ಪಾರ್ಥನನ್ನು ಕೊಲ್ಲಬಹುದಾದ ಅಸ್ತ್ರಗಳು ಇದ್ರೆ ಅದು ಮೊದಲೇ ಕಳೆದು ಹೋಗಿದೆ ಅಂತ. ಹಾ. ಈಗ ಎದ್ದು ಕಾಣುವುದು ಇವತ್ತು ಅಸ್ತ್ರ ಮಾತ್ರ ನಮಗೆ. ಹಾ. ಹಾಗಾಗಿ ಇದನ್ನು ಬಿಟ್ಟರೆ ಮುಂದೆ ಪಾರ್ಥನನ್ನು ಕೊಲ್ಲುವುದಕ್ಕೆ ನಿನಗೆ ಆಗಿಲ್ಲ. ಹಾ. ಒಂದು ಕಾರಣಕ್ಕೆ ಹಾ. ನನ್ನ ಮಾತು ಕೇಳೋ ಕರ್ಣ, ಇದನ್ನು ಭೂಪತಿಗಳೇ, ಸರಿಯಾಗಿ ಬಿಡಿ. ಎಡದ ಕೈಯಲ್ಲಿ ಹೊಡೆದ ಹಾಗೆ ಮಾಡಿ ಬಲದ ಕೈಯಲ್ಲಿ ಹೊಡೆದರೆ ಹೊಡೆತ ಬೀಳಬಹುದು ಬಿಟ್ಟರೆ ಹೊಡೆದವನಿಗೆ ಅದು ಗೊತ್ತಿರುವುದಿಲ್ಲ. ನಾನು ಹೊಡಿಲಿಕ್ಕೆ ಹೊರಟದ್ದು ಎಡದ ಕೈಯಿಂದ, ಹೊಡೆದದ್ದು ಬಲಗೈಯಿಂದ ಅಂತ. ಕರ್ಣನಿಗೆ ಗೆಲುವು ಬರಬೇಕು. ಹೌದು, ಶಲ್ಯ ಸಾರಥ್ಯದಲ್ಲಿ ಇರುವಂತಹ ಕರ್ಣ ಊರಿನ ಬಾಣವನ್ನು ಮೇಲೆ ಕೆಳಗೆ ಮಾಡಿ ಗೆದ್ದ ಅಂತ ನಾನು ನಿಮ್ಮೆಸರು ಆಡೋದು. ನಾನು ಹೇಳುವುದನ್ನು ಹೇಳಿದ್ದೇನೆ. ಹಾ. ಹೇಳುವ ಕಾಲಕ್ಕೆ ಹಾ. ಪರಿಣಾಮವನ್ನು ಅನುಲಕ್ಷಿಸಿ. ಹಾ. ಅದಿಲ್ಲ, ಹಾ. ಬಿಡ್ತೇನೆ ಎನ್ನುವುದೇ ನಿನ್ನ ಹಠ. ನೋಡುವ, ಈ ಬಾಣವನ್ನು ಕೂಡ್ತೇನೆ ಗೆದ್ದು ಬರ್ತದೆ. ಕರ್ಣ, ಹಾ. ಏನಾಯ್ತು ಈಗ? ಇನ್ನೂ ಸ್ವರ ಬದಲಾವಣೆ ಕಾಣ್ತದೆ. ನಾನು ಹೇಳಿದ್ದನ್ನು ನೀನು ಕೇಳಿಲ್ಲ, ಹಾ. ಬಿಡುವುದು ಬಿಟ್ಟೆ. ಹಾ. ಈಗ ಅಲ್ಲಿಂದ ನಿನ್ನ ಮುಕುಟ ಆಡ್ತಾ ಇದ್ರು. ಹೌದು. ಬಿಟ್ಟೆ, ನಿನ್ನ ತಲೆ ಹೋಗಲಿಲ್ಲ. ಹ್ಮ್. ಉಳಿದವರು ಮುಕುಟ ನಿಂತಿದ್ದಕ್ಕೆ ಕಂಡು ಕರುಣ ತಲೆಗೆ ಹೋಯಿತು ಅಂತ ಚಿಂತಾಕ್ರಾಂತರಾಗಿ ಪಡ್ಕೊಂಡು ಅಷ್ಟೇ ಬಿಟ್ಟರೆ ಹಾ. ಅರ್ಜುನ ಹಾಗೆ ಕಿರೀಟಿಯ ಕಿರೀಟ ಹೋಗಿ ಬಿಟ್ಟರೆ ಕಿರೀಟಿ ಹೋಗ್ಲಿಲ್ಲ. ಹೋಗಲಿಲ್ಲ. ಆದ್ರೆ ಈಗ ಕಿರೀಟ ಬಂತಲ್ಲ ಇಲ್ಲಿ. ಅಲ್ಲ, ಇಲ್ಲಿ ಬೇರೆ ಏನೋ ಬರ್ತಾ ಉಂಟು. ಹೌದು, ಏನೋ ಕಚ್ಚಿಕೊಂಡು ಬರ್ತಾ ಉಂಟಲ್ಲ. ಇದೇ ಆಶ್ಚರ್ಯ. ನಾವು ಬಹಳ ದಿನಗಳಿಂದ, ಬಹಳ ಕಾಲಗಳಿಂದ ಈ ವಿಧಾನಕ್ಕಾಗಿ ಕಾಯುತ್ತಾ ಇದ್ದೇವೆ. ಸುದಿನವೇನೋ ಬಂತು, ಆದರೆ ಹೀಗೆ ಕಾಯಿತು. ಇದು ನನ್ನ ವಿಧಿ ಅಥವಾ ಪೂರ್ವಜನ್ಮದ ಕಾರಣವೂ ಗೊತ್ತಾಗ್ತಾ ಇಲ್ಲ. ಹಲವು ವರ್ಷಗಳಿಂದ, ಎಷ್ಟೋ ಕಾಲದಿಂದ ಈ ಸುದಿನಕ್ಕಾಗಿ ಕಾಯ್ತಾ ಇದ್ದೇವೆ. ಏಕಕ್ಕಾಗಿ ಕಾಯ್ತಾ ಇದ್ದಾನೆ. ಅರ್ಜುನನನ್ನು ಸಾಯಿಸಬೇಕು, ಇದೇ ನನ್ನ ಗುರಿಯಾಗಿತ್ತು. ಆದರೆ ಸುದಿನವೇನೋ ಬಂತು, ಎಲ್ಲಿ ಸೇರಬೇಕು ಅಲ್ಲಿ ಸೇರಿದೆ. ಆದರೆ ಬಾಣ ಪ್ರಯೋಗವು ಮಾಡಿತು. ಅದನ್ನೇನು ಮಾಡುವುದು? ಅರ್ಜುನನ ಕುತ್ತಿಗೆಯ ಕತ್ತರಿಸುವುದನ್ನಾಯಿತು. ಅವನ ಕಿರೀಟ ಹಾಗೆ ಹೋಯಿತು. ಹಾಗಾದರೆ ನಾವು ನಂಬಿದ ಸುಳ್ಳಾಯಿತು. ಕೆಲವು ಸಲ ಜನ ಹೇಳ್ತಾರೆ, ಈ ದೊಡ್ಡ ಜನ ನಂಬುದು ಕಷ್ಟ ಅಂತ. ಗೊತ್ತಲ್ಲ, ಒಂದು ಸಲ ದೊಡ್ಡ ಜನ ಅಂತ ಹೇಳಾದ್ಮೇಲೆ ಅವ್ರಿಗೆ ತಪ್ಪು ಸರಿಯೇ. ಅವ್ರು ಸಣ್ಣ ಜನ, ಒಂದು ಕೈಲಾರದನ್ನು ಬಿಟ್ಟರೆ ಅವ್ರ ಕೈಗೆ ಅವ್ರು ಹೇಗೆ ತಪ್ಪು ಮಾಡಿದ್ರು ಅದು ನಾವು ಮಾಡಬೇಕು. ಈ ಕರ್ಣವನ್ನು ಅವಲಂಬಿಸುತ್ತದೆ. ಇವನು ಮಹಾಶೂರ, ಪರಿಚಲನೆಗೆ ಎದುರಾಗಿ ನಿಲ್ಲುವಂಥ ಲೋಕದಲ್ಲಿ ಒಂದೇ ಒಂದು ವ್ಯಕ್ತಿಯ ಕರ್ಣ ಅಂತ ನಾವು ಭಾವಿಸಿ ಅವನನ್ನು ಅವಲಂಬಿಸಿದೆ. ಆದರೆ ಹೀಗೆ ಕಾಯಿತು. ನಮ್ಮ ವಿಧಿ ಉಳಿತಪ್ಪಿ ಹೋಯ್ತಲ್ಲ, ಮುತ್ತಿಗೆ ಕತ್ತರಿಸುವುದು ಕಿರೀಟ ಹಾಗೆ ಹೋಯಿತು. ಹೊತ್ತಿನ ವ್ಯಕ್ತಿಗತ ವ್ಯವಸ್ಥೆ ಕಾರಣದಲ್ಲಿ
ಮಾಡುವುದು ನಾನು ಇಲ್ಲಿ ಮಾತನಾಡುವಂಥ ಪ್ರಯೋಜನ ಇಲ್ಲ. ನೀವು ಇಲ್ಲಿ ಬರಲು ಮಾಡಲೇ ఎక్కువ ಮಾಡುವಂತ ಆದ್ದರಿಂದ ಅವನೇ ಹೋಗ್ತಾನೆ. ಹೌದು, ಇದು ಬೇರೆ ಏನಲ್ಲ, ಬರೀ ನೋಡು ತಲೆ ಇಟ್ಕೊಂಡಿದೆ ಸುಬ್ರಾಯ ಅಂದ್ರೆ ನಾಗ ಹೌದು, ಅದಕ್ಕೆ ಬಾಲದೇ ಕಾಣಿಸುವುದಿಲ್ಲ. ಅಲ್ಲ, ಹೌದು, ಬಾಲ ಇಲ್ಲದೆ ಇರುವ ಸುಬ್ರಾಯ. ಹೌದಾ? ಹೌದು. ಹಾಗಾದ್ರೆ ಬಹುಶಃ ಇದು ಹೆಚ್ಚು ಕಡೆ ಬಾಲ ಬಿಚ್ಚಿದ್ದಕ್ಕೆ ಕತ್ತಲು ಸುಬ್ರಾಯ ಬರ್ತದೆ. ಅಲ್ಲ, ಕೃಷ್ಣ ಅಂತ ಕರೆಯುವುದನ್ನು ನೋಡಿದರೆ ಏನು ಹೇಳಬೇಕು, ಕೇಳುವ. ನೀನು ಇದೇ ಪ್ರಸಂಗದಲ್ಲಿ ಇದ್ದೀಯೋ ಬೇರೆ ಪ್ರಸಂಗದಲ್ಲಿ ಇದೆಯೋ ಅಂತ ಗೊತ್ತಾಗಿಲ್ಲ. ನಾನು ನಿಮ್ಮಿದ್ದಲ್ಲೇ ಬಂದಿದ್ದೆ. ಆಯ ತಪ್ಪಿದ್ದಂತೂ ಹೌದು. ನಾವು ಏನು ನಡೆಸಿದ್ದು ಆಗಲಿಲ್ಲ. ಆಯ ತಪ್ಪು. ನಿನ್ನ ಆಯ ತಪ್ಪಿದ್ದಕ್ಕೂ ನಾನು ಯೋಚಿಸುವುದು ಒಳ್ಳೆ ಸಂಬಂಧ ಉಂಟು. ಏನು ನಾವು ನೀವು ಇಬ್ಬರು ಒಂದೇ ಪಕ್ಷ ಈ ಪ್ರಸಂಗದ ಈ ಪ್ರಸಂಗದಲ್ಲಿ ಈ ಸಮಯದಲ್ಲಿ ನಿನ್ನ ಉದ್ದೇಶ ಒಂದೇ, ನನ್ನ ಉದ್ದೇಶ ಒಂದೇ. ಈಗ ನಮ್ಮದು ಪಕ್ಷ ದೊಡ್ಡದು. ಈಗ ನಮ್ಮ ದೊಡ್ಡ ಪಕ್ಷದಲ್ಲಿರುವ ಸಣ್ಣ ಸಣ್ಣವರೆಲ್ಲರೂ ಗೊತ್ತಿರಬೇಕು ಅಂತ ಇಲ್ಲ. ಆಯ್ತು, ನಮ್ಮ ಪಕ್ಷದವನ್ನ ಹೇಳಿ ಒಪ್ಪಲಿಕ್ಕೆ ಬೇಸರ ಇಲ್ಲ. ಆದ್ರೆ ಇಷ್ಟೊತ್ತಿಗೆ ಇಲ್ಲಿ ಈಗ ಸರಿ ಎಲ್ಲ ಇದ್ದವರಿಗೆ ಆಗ್ತಾ ಉಂಟು. ಹೌದು, ನೀವು ಇರ್ಬೇಕಾದ್ರೆ ಸರಿ ಇಲ್ಲ, ಮತ್ತೆ ನೀನಂತವ್ರು ಇಲ್ಲಿಗೆಲ್ಲ ಬಂದ್ರೆ ಅದು ನಾವಿಲ್ಲಿವರೆಗೆ ಕಂಡಿದ್ದಿಲ್ಲ. ಹೌದು, ಇಲ್ಲಿವರೆಗೆ ನೋಡಲಿಕ್ಕೆ ಇಲ್ಲ. ಆದರೆ ನಾನು ನಿನ್ನ ಪಕ್ಷದವನೇ, ನಿಮ್ಮ ಉದ್ದೇಶದವನೇ. ಒಳ್ಳೆಯದು. ಅದು ಯಾರು ನಾನು ಕೇಳಿದ್ದು ಒಂದೇ, ಅವ್ರು ಕೇಳಿದ್ದು ಒಂದೇ, ನಾವೇ ಒಂದೇ ಪಕ್ಷದವರೇ. ಈಗ ನಾನು ಯಾರು ಹೌದು, ಬಹುಶಃ ಭಾರತ ದಿವಸದಿಂದ ಬಹಳ ದಿವಸ ತಯಾರಿ ಮಾಡಿ ಬಂದಿರಬೇಕು. ಒಳನಾಟ ಇದ್ದವರ ಹಾಗೆ ಮಾತನಾಡ್ತಾ ಇದ್ದಾರೆ. ನಾನು ಒಂದು ಬಾಲ ಇದ್ದವಂತ ಕಾಣಬಹುದು, ಆಯಸ ಬಂದವಂತರೂ ಕಾಣಬಹುದು. ಸರಿ, ಅದು ನಾನು ಯಾರು ಅಂತ ಬರೀ ಹೆಸರಷ್ಟೇ ಹೇಳಿದ್ರೆ ಸಾಕು. ಆ ಹೆಸರು ಮಾಡಿದ್ರೆ ಹೌದೌದು. ಆದರೆ ನನ್ನ ಪರಿಚಯ ಸ್ವಲ್ಪ ಹೇಳ್ಕೊಡ್ಬೇಕು. ನನ್ನ ಪರಿಚಯ ಹೇಳೋದಾದ್ರೆ ನಾನು ತಕ್ಷಕನ ಮಗ ಅಶ್ವಸೇನ. ಬಹಳ ಹಿನ್ನೆಲೆ ಉಂಟು. ರೂಪ ನೋಡಿದಾಗಲೇ ಹೇಳಿದ್ದಲ್ವ ನಾನು. ಅಲ್ಲಿ ನನಗೆ ಬಾಲ ಇಲ್ಲದೆ ಒಂದು ಆಳ ಉಂಟು. ಹೌದು, ಸ್ವಲ್ಪ ವಿಷಯ ಹೇಳ್ಬೇಕು. ಬಾಯಲ್ಲಿ ಒಂದು ಬಾಣ ಉಂಟು. ಬಾಯಿಗೆ ಬಾಯಲ್ಲಿ ಬಾಣ ಇದೆ. ನನ್ನ ಪರಿಚಯ ಸ್ವಲ್ಪ ಹೇಳ್ಕೊಡ್ತಾರೆ. ಹೇಳು, ಹೆಸರು ಹೇಳಿದ್ರೆ ಸಾಕು. ಅಲ್ಲಿ ನಾನು ಹೇಳುವಾಗ ನಾನು ಮತ್ತೆ ಮಾತಾಡಬೇಕು ಬೇಡವಲ್ಲ. ಈಗ ನಾನು ತಕ್ಷಕನ ಮಗ ಅಶ್ವಸೇನ. ಸರಿ, ಇಂದ್ರನ ಮಿತ್ರ ನನ್ನ ಅಪ್ಪ. ಕೇಳಿದ್ದೇವೆ ನಾವು. ತಿಳಿದಿರ್ಬೇಕು. ಈಗ ಏನಾಗಿರ್ತದೆ, ನನ್ನ ಅಮ್ಮ ಅವಳಿಗೆ ಆರೋಗ್ಯ ಸರಿ ಇರುವುದಿಲ್ಲ. ನನ್ನ ಅಪ್ಪ ಯಾವಾಗ ತಿರುಗಾಟ ಮೇಲೆ ಹೆಚ್ಚಾಗಿ ತಿರುಗಾಟದಲ್ಲಿದ್ದವರು ಹೆಂಡತಿ ನಾನು ಸಣ್ಣವನಾದ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಇನ್ನೊಂದು ಇವಳಿಗೆ ಆರೋಗ್ಯನೂ ಸರಿ ಇರುವುದಿಲ್ಲ. ಉಪ್ಪು ಉಪ್ಪು ಗಾಳಿ ಒಳಗೆ ಹೋದ ತಕ್ಷಣ ನೀವು ಅದಕ್ಕೂ ಮುಂದೆ ಒಂದು ಈ ಗಾಳಿಯನ್ನೇ ಆಹಾರವಾಗಿ ಉಳ್ಳವರಿಗೂ ಉಪಸ ಉಂಟ. ಗಾಳಿಯ ಆಹಾರ ಅಂತ ಉಸಿರಿ ತೆಗೆದುಕೊಳ್ಳಲು ಬಿಡೋದು ಸಮಸ್ಯೆ. ಅದರ ಸಲುವಾಗಿ ಹೇಳಿದವರು ನೀವೊಂದು ಕೆಲಸ ಮಾಡಿ, ಪಾಂಡವ ಅಂತ ಅಲ್ಲಿ ಬಹಳ ಔಷಧ ಸೇವೆಗಳಿವೆ, ಅಲ್ಲಿ ಹೋಗಿ ವಾಸ ಮಾಡಿ ಅಂತ ಮನೆಯಲ್ಲೆಲ್ಲ ಇದ್ರೆ ಅದು ಕಾಯಿಲೆ ಎಲ್ಲ ಇತ್ತು. ಹೋಗಿ ಒಂದು ಒಳ್ಳೆ ವೈದ್ಯಾಲಯಕ್ಕೆ ಹೋಗಿ ಅಂತ ಹೇಳಿದ್ರು. ಕಾಂಡವನ ನಾವು ಹೇಳಿದ್ದೇವೆ. ಹೌದು, ಮುಖ್ಯವಾಗಿ ಸಸ್ಯಗಳನ್ನು ಪ್ರದೇಶ ನಮ್ಮ ಕೈಲಿ ಗುಣ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಬೇರೆದಲ್ಲಿ ಮಾತಾಡಿ ಕೇಳಬೇಕು. ಒಳ್ಳೆಯದು, ನೀವು ಮಗನಾಗಿ ಮಾಡ್ಬೇಕು. ಅಪ್ಪ ತಿರುಗಾಟದಲ್ಲಿರುವಾಗ ಮಗ ಮಾಡ್ಬೇಕಂತ ಅದರ ಸಲುವಾಗಿ ನಮ್ಮ ಅಮ್ಮನೊಟ್ಟಿಗೆ
ಕಾಂಡವನ್ನು ಹೋಗಿ ವಾಸ ಮಾಡ್ತಾರೆ. ಸರಿ. ಸುಖ ಸಂತೋಷದಲ್ಲಿ ಏನು ಸಮಸ್ಯೆ ಇಲ್ಲ. ಹಾ. ಆಗ ಒಂದು ಘಟನೆ ನಡೀತಾನೆ. ಏನು? ಆಗ ಶ್ವೇತಗಿ ಅನ್ನೋ ಒಬ್ಬ ರಾಜ ಹಾ. ದೀರ್ಘಕಾಲದ ಯಾಗ ಮಾಡಿದ. ಶ್ವೇತಗಿ ರಾಜ ಅವ್ರು ಬಹಳ ನಾನು ಕೇಳಿದೆ, ಹಾ. ಅವನ ಹೆಸರು ನಾನು ಕೇಳಿದೆ. ಹಾ. ಅವರು ದೀರ್ಘಕಾಲದಲ್ಲಿ ಏನು 12 ವರ್ಷಗಳ ಪರ್ಯಂತ, ಹಾ. 12 ವರ್ಷಗಳ ಪರ್ಯಂತ ಯಾಗ ಮಾಡಿದಂತೆ. ಸರಿ. ಯಾಗ ಅಂದ್ರೆ ತುಪ್ಪದಲ್ಲಿ ಇರ್ತೈತೆ. ಅವ್ರು ಯಜ್ಞದಲ್ಲಿ ಆಜ್ಞೆ ಹುಟ್ಟಿಬೇಕಲ್ವಾ? ಯಾಗ ಅಂದ್ರೆ ಅಗ್ನಿ ಪಡೆಯಬೇಕು. ಹೌದು. ಆ ಅಗ್ನಿ 12 ವರ್ಷಗಳ ಕಾಲ ದೀರ್ಘಕಾಲದಲ್ಲಿ ತುಪ್ಪ ಕೊಡ್ತಾರೆ. ಹಾ. ತಿನ್ನಿಸಿದ. ಹಾ. ಅದೇನಾಯ್ತು, ಹಾ. ಅಗ್ನಿಗೆ 6 ರೂಪಾಯಿ ಕಟ್ತಾನೆ. ಬಹುಶಃ ಒಳ್ಳೆ ತುಪ್ಪ ಹಾಕಿಲ್ಲ ಕಟ್ತದ ಅವನು. ಹಾ. ಈಗ ಒಬ್ಬಟ್ಟೆ ಸಿಗ್ತದಂತ. ಹಾ. ಹಾ. ಹಾಗೆ ಆಯ್ತು. ಸರ್ವಭಕ್ಷಕನಾದ ಅಗ್ನಿಗೂ ಆರೋಗ್ಯ ಕೆಟ್ಟಿತು. ಹಾ. ಧರ್ಮಕ್ಕೆ ಸಿಕ್ಕಿದಂತ ಬಾಳದಂದ್ರೆ ಹಾ. ಕಾಲು ಕೆಡುವುದಿಲ್ಲ. ಹಾಗಾದ್ರೆ ಉಚಿತದ ಬೆನ್ನತ್ತಿ ಹೋದ್ರೆ ಅವರಿಗೆ ಉಬ್ಬಸ ಬರ್ತದೆ ಅನ್ನೋದು ಗೊತ್ತೇ ಇತ್ತು. ಹಾ. ಅಗ್ನಿಗೆ ಅದಕ್ಕೆ ಪರಿಹಾರ ಏನು? ಪರಿಹಾರ, ಹಾ. ಅಗ್ನಿಗೆ ಆಡಲ್ಪಟ್ಟ ಮೇಲೆ ಪರಿಹಾರ ನಾನು ಕೇಳಿದ್ದು. ಹಾ. ಅವರ ಬ್ರಹ್ಮದೇವನ ಹಾ. ಕಾರಣಗಳು ಬಂದು ಹೋಗಿಲ್ಲ. ಪರಿಹಾರ ಏನು? ಹಾ. ಬ್ರಹ್ಮದೇವರು ಹೇಳಿದ್ರು, ಈ ಕೆಲಸ ಮಾಡೋದು ಅಶ್ವಿನಿ ದೇವತೆ ಹತ್ರ ಹೋಗು, ಪರಿಹಾರ ಕೊಡ್ತಾನೆ. ಹಾ. ದೇವರಿದ್ದರು. ಹಾ. ದೇವರಿಗೆ ಸಮಸ್ಯೆ ಇಲ್ಲ. ಹಾ. ಅಶ್ವಿನಿ ದೇವತೆ ಹತ್ರ ಹೋದಾಗ ಅವರು ಹೇಳಿದ್ರು, ಒಂದು ಕೆಲಸ ಮಾಡು, ತಾಂಡವವನ ಅಂತ ಒಂದು ಹಾ. ಅಲ್ಲಿ ಹಲವು ಔಷಧ ಸಸ್ಯಗಳು ಕೂಡ ಇವೆ. ಹಾ. ಅದು ಒಂದು ಕೆಲಸ ಮಾಡೋದು, ಹಾ. ಯಾವ ಗಿಡ ಮೂಲಿಕೆ ಅಂತಿಲ್ಲ, ಹಾ. ಇಡೀ ಕಾಂಡವನ್ನೇ ಬಗ್ಸಿರ್ಬೇಕು. ಅಪೌಷಧ ತಗೊಳ್ಬೇಕು. ಹೌದು. ಹಾ. ಪುಣ್ಯಾತ್ಮ ಯಾವ ಔಷಧ ಗಿಡ ಅಂತ ಹೇಳಿದ್ರು, ಹಾ. ಹೇಳಿದ್ರೆ ತಗೊಂಡು ಕೊಡ್ತೇನೆ ನಾನು. ಹಾ. ಇಡೀ ಕಾಂಡವನ್ನು ಬಗ್ಸಿಸಿದ್ರೆ ಅಲ್ಲಿಗೆ ಬಂದಿರುವಂತಹ ಅನಾರೋಗ್ಯ ಕಡಿಮೆ ಆಗ್ತದೆ, ಅಜೀರ್ಣವನ್ನು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಆವಾಗ ಅವನು ಇನ್ನೊಂದು ಅಂತೆ ಕಾಂಡವನ್ನು ಸಣ್ಣ ಜಾಗ ಅಲ್ಲ, ಬಹಳ ದೊಡ್ಡ ಜಾಗ, ವಿಶಾಲವಾದ ಜಾಗ. ಹಾ. ಒಂದು ಕಡೆಯಿಂದ ಬಗ್ಸಿಸಿ ಶುರು ಮಾಡಿದರೆ ಹಾ. ಇನ್ನೊಂದು ಕಡೆಯಿಂದ ಆ ಪ್ರಾಣಿಗಳೆಲ್ಲ ಆಚೆ ಹೋಗ್ಬೇಕಾದ್ರೆ ಅವರು ಪ್ರಾಣಿ ಅಥವಾ ಗಿಡ ಅಂತ ಹೇಳಿಲ್ಲ, ಇಡೀ ಕಾಂಡವನದಲ್ಲಿರುವ ಎಲ್ಲವನ್ನೂ ಬಗ್ಸಿಸಿದ್ರು. ಹಾ. ಗಿಡಮೂಲಿಕೆ ಒಂದು ಹೇಳಿದೆ, ಈಗ ಪ್ರಾಣಿ ಎಲ್ಲವನ್ನು ಭಕ್ಷಿಸ್ಬೇಕು. ಎಲ್ಲವನ್ನು ಬರ್ತಿದ್ದಾರೆ. ಈಗ ಅವನಿಗೆ ಅರ್ಥ ಮಾಡಿದ್ದು ಪ್ರಾಣಿಗಳು ಬಂತು ಅಂತ ಅರ್ಥ. ಹಾ. ಅವ್ರು ಏನ್ ಮಾಡುದು, ಹ್ಮ್. ಸಹಾಯ ಕೊಡಬೇಕಲ್ಲ. ಹ್ಮ್. ಕೃಷ್ಣ ಮಾಡ್ಕೊಂಡಾಗ ಹಾ. ಕೃಷ್ಣ ಮತ್ತು ಅರ್ಜುನ ವನವಿಹಾರಕ್ಕೆ ಬಂದರು. ಮತ್ತೆ ಇಲ್ಲಿವರೆಗೆ ಉಂಟು. ಹೌದು. ಇದು ಅವನಿಗೆ ಅಜೀರ್ಣದ ಆಯುವುದಲ್ಲಿ ಈಗ ತಿಂಡಿಗೆ ಬಂದದ್ದು ಈ ಊರಲ್ಲಿ. ಹಾ. ಅವನಿಗೆ ಹಾ. ಪಾಂಡವನ ಮಕ್ಕಳಿಗೆ ಸಹಕಾರ ಬೇಕಲ್ಲ. ಹಾ. ಅರ್ಜುನ ಕೃಷ್ಣನಿಗೆ ಹೋಗಿ ಅದು ಬ್ರಾಹ್ಮಣ ವೇಷದಲ್ಲಿ ಹೋಗಿ ಕೇಳಿ, ಅದು ಕೇಳಿಕೊಂಡ. ಹೌದು, ಹಾ. ಬ್ರಾಹ್ಮಣ ವೇಷದಲ್ಲಿ ಹೋಗಿ ಈಗ ನನ್ನ ಸಮಸ್ಯೆ ಇದೆ, ಹಾ. ಕಾಂಡವವನ್ನು ಮುಗಿಸಬೇಕು, ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಹೇಳಿದ್ರು. ಬ್ರಾಹ್ಮಣ ವೇಷದಲ್ಲಿದ್ದ ಅರ್ಜುನ ಕೂಡ ಮಾತು ಕೊಡೋದು, ಅರ್ಜುನ ಮಾತು ಕೊಟ್ಟ ಕೃಷ್ಣನಿಗೆ. ಹ್ಮ್. ಅದು ಮಾತು ಕೊಟ್ಟಾಯ್ತು. ಹ್ಮ್. ಆಮೇಲೆ ಬಸ್ಸಿ ಶುರು ಮಾಡಿದ. ಹಾ. ಅಗ್ನಿ ಒಂದು ಕಡೆಯಿಂದ ಬಸ್ಸಿ ಶುರು ಮಾಡಿದ. ಹಾ. ಆವಾಗ ಅರ್ಜುನ ಸುಮ್ಮನೆ ಕೂತ್ಕೊಳ್ಳಿ, ಏನ್ ಮಾಡಿದ? ಧನಸ್ಸಿನ ಬೇಡಿ ಹಾ. ಕೂಡ ಹೌದು ಅಕ್ಷಯ ಬಾಣವನ್ನು ಪ್ರಯೋಗಿಸಿ ಶರಪಂಜರ ಮಾಡಿದ. ಶರಪಂಜರ. ಶರಪಂಚವನ್ನು ಮಾಡಿದ. ಹಾ. ಆವಾಗ ಏನು ಮಾಡೋದು, ನಾವಲ್ಲಿ ದೂರ ಹಾ. ತಾಯಿ ಈಗ ಹೌದು ಶರಪಂಜರ ಮಾಡಿದ್ರೆ ನಿಮ್ಮ ಕಥೆ ಇದೆ. ಹೌದು. ಈಗ ನಮ್ಮ ಕಥೆ ಹೇಳಿದ್ರು, ಇದೆಲ್ಲ ಅದೇ ಮಾಡಿ. ಬೆಂಗಳೂರು ಇಲ್ಲಿ ಈಗ ಯುಗಾಲ ನೋಡಿ ಜೀವ ಉಳಿಸ್ಕೊಳ್ಬೇಕು. ಹಾ. ತಾಯಿ ಬೇಗ ಆರೋಗ್ಯ ಇಲ್ಲ. ಹೌದು. ಅದು ಈಗ ಕಷ್ಟ. ಹಾ. ಅವಾಗ ಏನು ಮಾಡಿ ಜೀವ ಉಳಿಸ್ಕೊಳ್ಬೇಕು ಅಂತ ಹಾ. ಏನು ಮಾಡೋದು ಅಂದ್ರೆ ತಾಯಿಯನ್ನು ಕಿತ್ತಿಸಿಕೊಂಡು ನನ್ನ ಭಾಗವನ್ನು ತಾಯಿ ಕಟ್ಕೊಂಡು, ವಿಲೋಮವಾಗಿ. ಹೌದು, ಹಾ. ನನ್ನ ಭಾಗವನ್ನು ತಾಯಿ ಕಟ್ಟಿಕೊಟ್ಟು ಹಾ. ನಾನು ಊಟ ಮುಖವಾಗಿ ಹಾರಿ. ಹಾ. ಮೇಲೆ. ಹೌದು, ಹಾ. ಆ ಬೇಲಿಯನ್ನು ದಾಟಿ ಆ ಕಡೆ ಹೋಗ್ಬೇಕು, ಊಟ ಮುಖವಾಗಿ ಹಾರಿ. ಹಾ. ಆವಾಗ ಅರ್ಜುನ ಹಾ. ಏನೋ ಒಂದಲ್ಲ ಅವನ ಕೃಷ್ಣ ಹಾ. ಸನ್ನೆ ಮಾಡಿ ಹಾ. ಅವನು ಯಾವಾಗಲೂ ಹಾ. ಮಾತು ಗಂಡು ಸನ್ನಲ್ಲಿ ಯಾವಾಗ ಹ್ಮ್. ಗಂಡು ಸನ್ನೆ ಮಾಡಿದ್ದು ನೋಡಿದ ಹ್ಮ್. ಗಂಡು ಸನ್ನೆ ಮಾಡಿದ ಒಂದೆಲ್ಲ ಅರ್ಥ ಆಯ್ತು. ಬಾಣ ಹಾ. ಹಾ. ನನ್ನ ತಾಯಿ ಹಾ. ಬಾಣ ತಗೊಂಡಿದ್ದೆ, ಒಂದೇ ಹಾರನ್ನು ತಗೊಂಡಿದ್ದು. ಹಾ. ಬಾಣವನ್ನು ಹೂಡಿತ್ತು, ಹ್ಮ್. ಅರ್ಧ ಬಾಣವನ್ನು ತೆಗೆದು ಓ, ನಿನ್ನ ಬಾಲ ತಾಯಿಗೆ ತಲೆ. ತಾಯಿಯ ತಲೆ ಬಾಣ ಇಟ್ಕೊಂಡಿತ್ತಲ್ಲ, ಹಾ. ಬೆಂಕಿ ಹೊಡಿತಾಯಿತು, ಹ್ಮ್. ತಾಯಿ ಬಿಸಿ ಹೋಗ್ತದೆ. ಹೋಗಿ ಹೋಗಿ ಮಾತ್ರ ಅಷ್ಟೇ ಆಯ್ತು. ಹಾ. ನಾನೇನು ಇರುವುದು ಈ ಕಡೆ ಕುಟುಂಬ ಈ ಕಡೆ ಬಂದೆ. ಬಾಳ ಕತ್ತರಿಸಲ್ಪಟ್ಟು ನೀವು ಈಗ ನೀ ಆ ದಿವಸ ನಿನ್ನ ಬಾಣಕ್ಕೆ ಹೋಗಿ ಇಲ್ಲಿ ಬರ್ಲಿಕ್ಕೆ ಬೇಕಾಗಿಲ್ಲ. ತಪ್ಪು ಮಾಡಿದ್ ನಾನು. ಈಗ ಮೇಲೆ ಹಾರುವುದರ ಬದಲು ಅಡಿಯಲ್ಲಿ ನೀನು ಸೇರ್ಕೊಂಡಿದ್ರೆ ನೀನು ಖಂಡಿತ ಬರ್ತಾ ಇದ್ದೆ. ಒಂದು ಭಯಂಕರ ಹೋಗುದು, ಸರ್ಪಂಚ ಮಾಡಿದ್ರೆ ಹಾ. ಅವ್ರಿಗೆ ಗಾಡಿ 2 ಜನ ಹೋಗ್ಲಿಕ್ಕೆ. ಹಾ.
ಅದಕ್ಕೆ ಊಟ ಹೊಗೆ ಆಗ್ತದೆ. ಅದೇನು ಹುಟ್ಟ ಸಂಖ್ಯೆ ಇಲ್ಲ. ಈಗ ಗೊತ್ತ ಇಲ್ಲ ಹಾ. ಗೊತ್ತೇ ಇಲ್ಲ ನೋಡುದು ಆ ಬೆಂಕಿ ಜೀವನ ಸುಂದರ ಸಾಧ್ಯ ಅಂತೂ ನಮ್ಮ ಭಾಗ ಉಂಟಾಗಿ ಹಾ. ಕಾಯಿ ಕುಸತ್ತು ನೋಡಿ ಅದನ್ನು ನೋಡಿ ಯಾರಿಗಾದ್ರೂ ಏನು ಅನಿಸ್ಬೋದು ಮೊದಲೇ ಕಾಲ ಕಟ್ಟಾಯಿತು ತಾಯಿ ಬೆಳೆದುಕೊಂಡು ಪರಿಸ್ಥಿತಿ ಏನು ಅವನು ಶಪಥ ಮಾಡಿದೆ ಏನಂತ? ತಾಯಿ ತೀರ್ಕೊಂಡು ನೀ ಶಪಥ ಮಾಡಿದೆ ನನ್ನ ಭಾವವನ್ನು ಕತ್ತರಿಸಿ ಹಾ. ನನ್ನ ಈ ಕುಟುಂಬವನ್ನು ಈ ಸ್ಥಿತಿಗೆ ತಂದವನು ಯಾರು ಹಾ. ಈ ಪರಿಸ್ಥಿತಿ ಈಗ ನಾನು ಶಾಪ. ಹಾ. ನಮ್ಮ ನನ್ನ ಕರ್ತವ್ಯ ಕುಟುಂಬದಲ್ಲಿ ಹಾ, ಹಾ. ಒಂದು ಸಲ ಶಪಥ ಮಾಡಿದ್ರು ಅಂದ್ರೆ ಹಾ. ಸತ್ತು ಬಿಡುವುದು. ಹಾ. ನಾವು ಸತ್ತು ನಮ್ಮ ಕುಟುಂಬ. ದೇಶಕ್ಕೆ ಹೆಸರು. ಹಾ. ಆ ರೀತಿ ಜನ ನಾವು. ಹಾಗೆ ಶಪಥ ಮಾಡಿದ್ರೆ ಏನು ಶಪಥ ಏನು? ನಾನು ಜೀವಂತವಾಗಿ ಉಳಿದರೆ ಹಾ. ಈ ಅರ್ಜುನವನ್ನು ಕೊಲ್ಲುತ್ತೇನೆ. ಸರಿ. ಕೊಂದ್ಬಿಡ್ಬೇಕು. ಕೊಂದ್ಬಿಡ್ಬೇಕು. ಇದ್ಯಾಕೆ ಒಂದು ಕೊಂದ್ಬಿಡ್ಬೇಕು? ಕಡೆಗೆ ಬೆಂಕಿ ಹೊತ್ತುಂಟು. ಅವತ್ತು ಕೊಲ್ಲುವುದು ನಿಮ್ದು ಒಂದು ದಿನ ಯಾವತ್ತು ಅದಕ್ಕೆ ನಮ್ಮ ಊರಿಗೆ ಯಾತ್ರೆ ದ್ವೇಷ ಅಂತ ಹೇಳ್ತಾರೆ. ಹಾ. ಇದು ಉಸಿರಾಟಾಗೋದಿಲ್ಲ. ಒಮ್ಮೆ ದ್ವೇಷ ಮಾಡಿದ್ರೆ ಅಂದ್ರೆ ನಾವು ಇರೋದು ಕುಟುಂಬ ಹಾ. ಆ ಥರ ಅದರ ದ್ವೇಷ ಅದು ಈಗ ಅದೇ ಆಲೋಚನೆ ನಿರ್ಬೇಕಿತ್ತಲ್ಲ ಮತ್ತೆ ಇಲ್ಲಿ ಬಂದಿದೆ. ಮತ್ತೆ ನಮಗೆ ಒಂದು ಚಿತ್ರಕ್ಕೆ ಯಂತ್ರ ಅಲ್ಲ ಬೇಡ. ಹಾ. ನಮ್ಮ ಕಣ್ಣಲ್ಲೇ ಒಂದು ಹಾ. ಹಾ. ಅಲ್ಲ, ಇದನ್ನ ಭಾಳ ಮಾತಾಡೋದು ಕಷ್ಟ ಮಾರಾಯ. ನಮಗೆ ಗೊತ್ತಿದೆ. ಕಾರಣ ಹಾ. ಅವತ್ತು ನಾನು ಶಪಥ ಮಾಡಿದ್ದೇನೆ. ಹಾ. ನನ್ನ ಈ ಕುಟುಂಬವನ್ನು ನಾಶ ಮಾಡಿದ ನನ್ನ ತಾಯಿಯನ್ನು ಕೊಂದಂತ ಇವನನ್ನು ನಾನು ತುಳಿಕೊಂಡಿದ್ದೇನೆ. ಹಾ. ನನ್ನ ಬಾಲ ಇರೋದನ್ನಾಯಿತು. ಹಾ. ಯಾರಾದರೂ ವೀರನ ಸಹಾಯವನ್ನು ಪಡೆದು ನಾನು ಅನ್ಕೊಳ್ತೇನೆ. ಯಾವ ವೀರನ ಸಹಾಯ ಪಡೆದು ಕೊಲ್ತೇನೆ ಅಂತ ಹೇಳೋದು ಈ ಯುದ್ಧದಲ್ಲಿ ಇಷ್ಟಲ್ಲ. ಈಗ ಸಹಾಯ ಪಡಿಬೇಕಿತ್ತು. ಯಾರ ಸಹಾಯ ಬಂದ್ರೆ ಅವರಿಗೆ ಹಾ. ಜೀವ ಉಳಿತು. ಹಾ. ಯಾರು ಸಹಾಯ ಪಡೆದು ಹಾ. ವಿಚಾರ ಮಾಡೋದು ಸುಮ್ಮನೆ ಯಾರು ಆಗ್ತದೆ. ಇಲ್ಲ. ಈಗ ನಮಗೆ ಯಾರು ಕೇಳಿದೆ ಪಾತ್ರ ಓಡ ಹೋಗಿದ್ದ ಹಾ. ಕೆಲವರು ತಿಳಿಸ್ತಾ ಇದ್ರು. ಹಾ. ಕೆಲವರು ನಮ್ಮ ಹೊರಗೆ ಹಾಕಿದ್ರು. ಹಾ. ಈ ಜಾತ್ರೆ ನಮ್ಮ ಆಗುದಿಲ್ಲ. ಹಾ. ಜಾತ್ರೆ ಪ್ರಶ್ನೆ ಇಲ್ಲ. ಹಾ. ಜಾತ್ರೆ ಇಲ್ಲ. ಹಾ. ನಮ್ಮ ಶಪಥ ಇಡಬೇಕು. ಹಾ. ಆದ್ದರಿಂದ ಹಲವಾರು ವಿಚಾರಿಸಿದೆ. ಹಾ. ನನ್ನ ತಿಳಿದುಮಟ್ಟಿಗೆ ವಿಚಾರಿಸಿದೆ. ಹ್ಮ್. ಯಾರು ಭಾರತೀಯ ಸಮರ್ಥನಾಗಿರುವರು ಹಾ. ಭಾರತವನ್ನು ಎದುರಿಸುವಂತ ವೀರ ಯಾರು ಹ್ಮ್. ಅಂತ ನಾನು ವಿಚಾರ ಮಾಡಿದಾಗ ಹ್ಮ್. ಕಾರಣ ನನ್ನ ಮನಸ್ಸಿಗೆ ಬಂದಿದ್ದು ನೀನು. ನೀನು ಕಂಡೆ. ಹೌದು. ಹಾವಿಗೆ ನೀನು ಕಂಡೆ. ಹಾ. ಯಾಕೆಂದ್ರೆ ಹಾ. ಈ ಪಾಂಡವರು ಈ ಸಮರ ಹಾ. ಪರೀಕ್ಷಾ ಕೇಂದ್ರ ಹಾ. ಅನ್ನು ಕೂಡ ಹಾ. ಪ್ರವೇಶ ಮಾಡಿ ಅರ್ಜುನನಿಗೆ ಮಾಡಿದಂತ ವೃತ್ತಿಯೆಲ್ಲಗಳನ್ನು ಹಾ. ಮಾಡಿ ತೋರಿಸುವ ನೀವು ಬಹಳ ಪ್ರಸನ್ನ ಮಾಡಿದ್ದೀರಿ. ಹಾ. ಹಾ. ಸಂಗ್ರಹ ಮಾಡಿ. ಹಾ. ಸುಮ್ಮನೆ ನಾನು ನಿನ್ನ ಹಾಕೊಳ್ಬೇಕು ಹಾ. ತಿಳ್ಕೊಂಡಿದ್ದ ಹಾ. ಈ ಲೋಕದಲ್ಲಿ ಹಾ. ಅರ್ಜುನನಿಗೆ ಇದರಾಗಿ ಇಲ್ಲದಂತ ವೀರ ಯಾರು ನನ್ನ ಮಗ ಹಾ. ಸರಿ. ಹಾ. ಹಾ. ನಿನ್ನ ಪದ್ಧತಿ ನನ್ನ ಪದ್ಧತಿಗೆ ಈ ಸೇರ್ಕೊಂಡವನಿಗೆ ಈಗ ಈ ಅಪಾಣ ಕಟ್ಕೊಂಡು ಬಂದದ್ದು ಯಾಕೆ? ಹಾ. ನಿನ್ನ ಪದ್ಧತಿ ಸೇರಿಕೊಂಡು ಇವತ್ತಲ್ಲ. ಹಾ. ಈ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಮೊದಲೇ ಸೇರಿಕೊಳ್ಳುದು. ಈಗ ನಮ್ಗೆ ಹೇಳಿದ ಮುಂಚೆ ಇದ್ದಾನೆ ಹೌದು. ಹಾ. ಹೇಳುವುದು ಕೆಲವೊಮ್ಮೆ ನೋಡಿ ಈ ಪಕ್ಷಕ್ಕೆ ಎಂತವರೆಲ್ಲ ಬರ್ತಾರೆ ಅಂತ ಸೇರಿಸಿಕೊಂಡಿಟ್ಟ ಅಪಾಯ. ಹೇಳುವುದು ಹಾ. ಹೇಳಿದ್ರೆ ಬರುವುದಿತ್ತು. ಹಾ. ಒಂದು ನಿರಾಕರಿಸಿದರೆ ಮತ್ತೆ ನಿಮ್ಮಿಂದ ವಿರೋಧ ಬೇರೆ ಸಿಗಲಿಕ್ಕೆ ಹಾ. ತೊಂದ್ರೆ ಇಲ್ಲ. ಆಮೇಲೆ ಹೇಳಿದ್ರೆ ಅಲ್ಲ, ಉದ್ದೇಶ ಇಬ್ಬರದ್ದು ಒಂದೇ ಇರ್ತದೆ. ಈಗ ಅವನ ಉದ್ದೇಶವು ಅರ್ಜುನ್ ಅನ್ಕೊಳ್ಳುವುದು, ಈಗ ನಿನ್ನ ಉದ್ದೇಶವು ಅರ್ಜುನ್ ಅನ್ಕೊಳ್ಳುವುದು. ಆ ಕಾರಣಕ್ಕೆ ಕರ್ಣನ ಬತ್ತಳಿಕೆಯನ್ನು ಸೇರಿಕೊಂಡಿದ್ದು. ಅದು ಈಗ ಮತ್ತೆ ಹೊರ ಬಂದಿಲ್ಲ ಯಾಕೆ? ಈ ಭಾಷಣ ಹಾ. ಅವನು ಅಷ್ಟವನ್ನು ಬಿಟ್ಟು ಹಾ. ಅಷ್ಟೇ ಹೋಯ್ತು. ಅವನು ಅಷ್ಟವನ್ನು ಅದು ಬಿತ್ತಲ್ಲ. ಅವನ ಸುತ್ತಿ ಉಳಿದ ಹಾ. ನಾನೇ ಮಾಡಿದೆ ಹಾ. ಅದು ವಹಿಸಿದ ಈಗ ಇಷ್ಟರವರೆಗೆ ಅಷ್ಟರವರೆಗಿದ್ದೇನೆ. ಅವನು ಗುರಿ ಹಿಡಿದು ಮೇಲೆ ಸೇರ್ಕೊಂಡಿದ್ದಲ್ಲ. ಹಾ. ಮತ್ತೆ ನಾನು ಸೇರ್ಕೊಂಡು ಅಷ್ಟನ್ನು ಅವನು ಗುರಿ ಹಿಡಿದ. ಹಾಗಾಗಿ ವಿಷಯ ಕಾಡ್ತಾ ಇತ್ತು ಇದು. ನಿಮ್ಮ ಆಲೋಚನೆ ಸರಿ ಉಂಟು. ಇದು ಬಾಣದ ಹಾಗೆ ಕಾಣುವುದಿಲ್ಲ ಅಂತ ಹೇಳಿದ್ರಿ. ಹೌದೌದು. ಹಾ. 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 ಸೇರಿಕೊಂಡು ಹಾ. ಆದರೆ ನೋಡು ಇನ್ನೇನು ಸುತ್ತಿನ ಬಂತು ಹೊರತಿನ ಕೃತ್ಯವನ್ನು ಕತ್ತರಿಸಬೇಕು ಹಾ. ಅಂತ ನೋಡಿರುವಾಗ ಕರ್ಣ ನಿನ್ನ ಆಯಪ್ಪತ್ತು ಹಾ. ನನ್ನ ಆಯ ತಪ್ಪಿಸಿದವ ನೀನು ನನಗೆ ಆಯ ನಿನ್ನ ಗುರಿ ತಪ್ಪಿ ಹಾ. ಕುತ್ತಿಗೆ ಹತ್ರ ಹೋಗಬಾರದು ಗುರಿ ತಪ್ಪು ಸರಿ. ನಾನು ನಿರ್ಧಾರ ಹೌದು. ಒಂದು ಆಗಲಿಲ್ಲ. ಆಗಲಿಲ್ಲ. ಸ್ವಲ್ಪ ಹೆಡೆ ಹೀಗೆ ಮಾಡಿದ್ರೆ ಮುಂದೆ ಬಿಟ್ಟಿತ್ತು. ಹಾ. ಹಾಗೆ ಮಾಡೋದಾಗಲಿಲ್ಲ. ಯಾಕಂದ್ರೆ ದಾಳ ಇದಲ್ಲ, ಸ್ವಲ್ಪ ಕಷ್ಟ ಆಯ್ತು. ಕೊನೆಗೆ ಕೂತಿರ್ಬೋದು. ನಮ್ಮ ಊರಿಗೆ ಅದು ಬಂದಿದೆ. ಹಾ. ನಾವು ಎಡೆಗೆಟ್ಟು ಹೊಡಿಬೇಕಾದ್ರೆ ಹಾ. ಹೊಸ ಬಾಳು ಹಾ.
ಅದು ಮುಗಿಕೆ ಅಲ್ಲ ಅದು. ಮುಗಿಕೆ. ಅವನಿಗೆ ಕತ್ತಲಿಕ್ಕೂ ಆಗುದಿಲ್ಲ. ಹಾ. ಇನ್ನು ಗುಡಿಕೊಳ್ಬೇಕು. ಹಾ. ಆದ್ದರಿಂದ ಏನು ಮಾಡೋಣ, ಆ ಬಾಣವನ್ನು ಕಟ್ಟಿಕೊಂಡು ಇನ್ನು ಗುಡಿಕೊಂಡಿದ್ದಾರೆ. ಹಾ. ಈಗ ಆ ಬಾಣದಲ್ಲಿ ಜಾತಿ ಅದು ಹಾ. ಪುನಃ ಪ್ರಯೋಗಿಸು. ನಿನ್ನನ್ನು ನಾನು ಪುನಃ ಪುನಃ ಪ್ರಯೋಗಿಸು. ಮಾಡುವೆನ? ನಾನು ಅರಿವಿಲ್ಲದ ಹಾಗೆ ನನ್ನ ಬಾಣದಲ್ಲಿ ನೀನು ಆವಿರ್ಭಾವ ಉಂಟು. ಈಗ ನನ್ನ ಆಯ ತಪ್ಪಿತು. ನನ್ನ ಆಯ ತಪ್ಪಿದವನ ಆಯವನ್ನು ತಪ್ಪಿಸಿದವನು ನೀನು. ನಿನ್ನವರ ಮೇಲೆ ವೈರುಧ್ಯ ಇರಬಹುದು, ಆದರೆ ನಿನ್ನನ್ನು ಉಪಯೋಗಿಸಿಕೊಂಡು ಅವನನ್ನು ಕೊರತೆ ಎನ್ನುವ ಪ್ರತಿಜ್ಞೀಕರಣ ಮಾಡಿದ್ದಾರೆ ಅಂತ ಮಾಡಿದ್ರು. ಅಲ್ಲ ತೊಂದರೆ ಎಂತ ತೊಂದರೆ? ಅಲ್ಲ ಒಟ್ಟಿಗೆ ಅರ್ಜುನ ಸಾಯ್ಬೇಕಲ್ಲ. ಒಟ್ಟಿಗೆ ಅರ್ಜುನ ಸಾಯ್ಬೇಕು. ಹೌದು, ಹೇಗೆ ಸಾಯಲಿಕ್ಕಾಗಲಿಲ್ಲ. ಹಾ. ಭೂಪತಿಗಳೇ, ನೀರಿಗಿಳಿದಂತ ವ್ಯಕ್ತಿಯೊಬ್ಬನಿಗೆ ನಾಗರ ಹಾವು ಕಟ್ಟಿದಂತೆ. ನಾಗರ ಹಾವು ಕಟ್ಟಿದ ಪಕ್ಕದಲ್ಲಿ ಇದ್ದಂತ ಒಳ್ಳೆ ಹಾವು ಕಟ್ಟಿದಂತೆ. ಹಾ. ಅವಾಗ ನಾಳೆ ಊರಲ್ಲಿ ಒಂದು ಒಳ್ಳೆ ಹಾವು ಇರ್ತದೆ, ನಾಲ್ಕು ಕಟ್ಟಿದ್ರಿಂದ ನಮ್ಮ ಸತ್ಯ ಹೋದ ಅಂತ. ಹಾ. ಈಗ ನಾನೇ ಮಾಡಿಬಿಟ್ಟವನ್ನು ಕೊಂದು ಕೂಡ ನಾಳೆ ಊರಲ್ಲಿ ಓಡಾಡಿ ಹೇಳಿ ಅಂತ. ಅಲ್ಲ ಹೇಳುದಿಲ್ಲ. ಹಾ. ಈಗ ನಾನು ಹೇಳ್ತೇನೆ, ನಾನು ಮೊದಲೇ ಗೊತ್ತಾಯ್ತು. ಅಯ್ಯೋ, ಎಲ್ಲೂ ಹೇಳುದಿಲ್ಲಲ್ಲ. ಏನು ಒಳ್ಳೆಯದೇ ಕೊಂದಿದ್ದು ನೀನು, ಆ ನೀನು ಕೊಂದಿದ್ದು ಅಂತ ಎಲ್ಲೂ ಹೇಳುದಿಲ್ಲ. ಭೂಪತಿಗಳೇ, ಹಾ. ಏನು ಮಾಡಿದಷ್ಟೇ ಹೇಳಿದ ನಾವು. ಹಾ. ಈಗ ಏನು ಮಾಡಿದಷ್ಟೇ ಹೇಳಿದ್ದಿಲ್ಲ ಅವನು. ಅದು ಸಾಯವಾಗ ಕಚ್ಚಬೇಕು ಅಷ್ಟೇ. ಅಲ್ಲ, ನನ್ನ ಉದ್ದೇಶ ಏನಂದ್ರೆ ಈ ಸ್ಥಳದಿಂದ ಖಂಡಿತ ಅರ್ಜುನ ಸಾಯ್ತಾರೆ. ಈಗ ಅದು ತಾನಾಗಿ ರೀತಿಯ ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ. ನಾನು ಕೇಳ್ತೇನೆ ಭೂಪತಿ, ಅವನಲ್ಲಿ ನೀವು ಕೇಳಿ. ಹಾ. ಅವನಿಗೆ ಅರ್ಜುನ ಸಾಯ್ಬೇಕು, ಅವ ಕಚ್ಚಿ ಸಾಯ್ಬೇಕು. ಅಲ್ಲ, ಅವ ಗೆಲ್ಬೇಕು. ಅಲ್ಲಲ್ಲ, ಅರ್ಜುನ ಸಾಯ್ಬೇಕು. ಈಗ ಅವನಿಗೆ ಅರ್ಜುನ ಸಾಯ್ಬೇಕು ಹೋಗುದು ಅಂತ ಅವನ್ನ ನಾನು ಕೊಲ್ತೇನೆ. ಅಲ್ಲಿ ಎರಡು ಅವ ಕಚ್ಚಿ ಸಾಯ್ಬೇಕು ಅನ್ನೋದಕ್ಕೆ ಜನರಲ್ಲ ಅಂತ. ಎರಡೂ ಆಗ್ತದೆ ಅಂತ. ಹಾ. ಈಗ ಇವ ತಾನಾಗಿ ಸೇರಿಕೊಳ್ತಾನೆ. ಅಲ್ಲ, ಅವನಿಗೆ ಉಂಟು ಹಾ. ಅರ್ಜುನ ಸಾಯ್ಬೇಕು ಅಂತ ಉಂಟು, ಅವ ಕಚ್ಚಿ ಸಾಯ್ಬೇಕು ಅಂತ ಉಂಟು ಅವನಿಗೆ. ಹಾ. ಅದು ನನಗಾಗಲ್ಲ, ಅರ್ಜುನ ಸಾಯ್ಬೇಕು ಅವ ಕಚ್ಚಿ ಸಾಯ್ಬಾರ್ದು ಅಂತ ಉಂಟು ನಮ್ಗೆ. ಹಾಗಿದ್ರೆ ನಿನ್ನಲ್ಲಿ ಹಾಗಾಗಿ ಮರುಳಾದ ಈ ವಿಷಯ ನನಗೆ ಅರಿವಿಲ್ಲದ ಹಾಗೆ ಇಲ್ಲಿ ಬಂದಿದ್ದು ಹೌದು ಅಂತಾದ್ರೆ ಇವನನ್ನು ಹೆಚ್ಚು ಮಾತಾಡುವುದೇನು? ಇಲ್ಲಿಗೆ ಹಾಳು ಮಾಡಿದೆ, ಪೂರ್ಣ ಹಾಳು ಮಾಡಿದೆ. ಯಾರು ನಾನು ಹಾಳು ಮಾಡಿದ್ದಲ್ಲ, ಅವ ಬಂದು ಪೂರ್ಣ ಹಾಳಾದದ್ದು ಈಗ. ಅದು ಅವನೇ ವಿಷಯವನ್ನು ಆಚೆ ಇಡೋಣ. ಹಾ. ಈಗ ಲಕ್ಷ್ಯ ಏನು? ಕೌರವನಿಗೆ ಗೆಲುವಾಗಬೇಕು, ಅರ್ಜುನ ಸಾಯಬೇಕು, ಇದಿಷ್ಟು ವಿಷಯ ಮಾತ್ರ. ಹಾ. ಅದನ್ನು ಬಿಟ್ಟು ನೀನು ಹಾ. ಆ ಬಾಣದ ಬಗ್ಗೆ ಆಲೋಚನೆ ಮಾಡ್ತಾ ಪರರ ಹಂಗಿಗೆ ಗೆಲ್ಲುವ ಕಾರಣ ಆದ್ದರಿಂದ ನನಗೆ ಯಾರು ಹಂಗಿಲ್ಲ. ವಿಷಯ ಹಾ. ನಾನು ನಿನ್ನ ನೋಡುವುದಿಲ್ಲ ಅಂತ. ಈಗ ಅರ್ಜುನನ್ನು ಬಿಟ್ಟು ಬಿಟ್ಟೆ ಅಂತ ನಾನು ಹೇಳುದು. ಹಾ. ಅರ್ಜುನ ಬಿಟ್ಟದ್ರಿಂದ ಪರಿಣಾಮ ಏನಾಯ್ತು? ಈಗ ಹಾ. ಖಂಡಿತ ಕೌರವನ ಆಶಯಗಳೇ ಇರುವುದಿಲ್ಲ. ನೀನು ತಪ್ಪು ಮಾಡಿದೆ, ಸಿಕ್ಕ ಅವಕಾಶವನ್ನು ಕಳೆದು ಬಿಟ್ಟೆ. ನೀನು ಇಲ್ಲವೇ ಇಲ್ಲ. ಯೋಧ ಧರ್ಮ ಅಲ್ಲ ಇದು. ಹಾ. ಯೋಧನಾದವನು ಸಮಯ ಸಾಧಿಸಿ ವಿರೋಧಿಯನ್ನು ಗೆಲ್ಲಬೇಕು. ಹಾ. ಸಮಯ ಸಿಕ್ಕಾಗ ಅಲ್ಲಿಂದ ನುಚ್ಚಿಕೊಳ್ತಾ ಇದ್ದೀನಿ. ಹಾ. ನೀನು ಮಾಡಿದ ಪರಿಣಾಮ ಏನಾಯ್ತು ಗೊತ್ತಾ? ಏನು? ಪಾಪಕೃತ್ಯ ಆಯ್ತು. ಪಾಪ ಇದು. ಹೌದು. ಹಾ. ನೆಲನ ಹೋಗುವುದೇ ನಿನ್ನ ನನಗೆ ಸಿಟ್ಟು ಬರ್ತಾ ಇದೆ. ಹಾ. ಯಾಕೆಂದ್ರೆ ಮೊದಲೇ ನಾನು ಮಾತಿಗೆ ಬದಲಾಗಿ ಬಂದವನು. ಹಾ. ನಾನು ಹೇಳಿದ್ದನ್ನು ನೀನು ಕೇಳಿದ್ದೆ ಅಂತಾದ್ರೆ ಖಂಡಿತ ಕೌರವನಿಗೆ ಜಯ ಸಿಗ್ತಾ ಇತ್ತು. ನನ್ನ ಉದ್ದೇಶ ಅದು, ನಾನು ಕೊಂದದ್ರಿಂದ ಕಡುವಿಗೆ ಜಯ ಆಗ್ಬೇಕು, ಕೌರವನಿಗೆ ಜಯ ಆಗ್ಬೇಕು ಅಂತ. ಎರಡು ಆಗುದಿಲ್ಲ. ನನ್ನ ಮಾತನ್ನು ನೀನು ಧಿಕ್ಕರಿಸಿ ಅಂತಾದ್ರೆ ಎಂತಹ ಪಾಪಿಯರು ನೀವು ಕಾರಣ. ನೀನು ಮಾಡಿದ ಪಾಪದ ವಿಚಾರವನ್ನೆಲ್ಲ ಈಗ ಹೇಳ್ತೇನೆ ನಾನು. ಮೊದಲೊಮ್ಮೆ ಕೌರವನಿಗೆ ಹೇಳಿದ್ದೆ, ಆದರೂ ಸಹ ಅವ ಹೇಳಿದ ಮಾತಿಗೆ ಬದಲಾಗಿ ಅವನ ಅಂಕುರ ಎನ್ನುವ ಕಾರಣಕ್ಕಾಗಿ ನಿನ್ನ ಸಾರಥ್ಯವನ್ನು ಒಪ್ಪಿಕೊಂಡು ಹೀಗೆ ಬಂದೆ. ಪರರ ಹಂಗಿಗೆ ಗೆಲ್ಲುವ ಕಾರಣ ನಿಂತಿದೆ. ಯಾರ ಹಂಗಿಲ್ಲ ಪ್ರಪಂಚದಲ್ಲಿ? ಹಂಗಿಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಅವನಿದ್ದಾನೆ. ನಿನ್ನಲ್ಲಿ ಕೇಳ್ತೇನೆ, ನಿನಗೆ ಹಂಗಿಲ್ವ? ಕೌರವನ ಹಂಗಿಲ್ವ? ಮಾತೃಪತಿಗಳ ಹಂಗಿಲ್ವ? ಈಗಲೂ ನಿಮ್ಮ ಹಂಗಿಲ್ಲದೆ ಇದೆ. ವಿದ್ಯೆ ಕಲಿಸಿದಂತ ಪರಶುರಾಮರ ಹಂಗಿಲ್ವ? ಆದ್ರೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ಬನ ಹಂಗು ಎನ್ನುವ ವಿದ್ಯೆ ಇರ್ತದೆ, ಅಂದ್ರೆ ಮಾತ್ರ ಬದುಕು ಸಾಧ್ಯ. ಆದ್ದರಿಂದ ಹಂಗಿಗನಾಗಿ ನಾವು ಅವನನ್ನು ಕೊಲ್ಲದ ಎನ್ನುವಂತಹ ಮಾತನ್ನು ನೀನು ಹಿಂದೆ ತೆಗೆದುಕೊಳ್ಳಬೇಕು. ಮಾತ್ರ ಆದ ಕಾರಣ ನೀನು ಅಲ್ಲಿಂದ ನೀವು ಅಧರ್ಮದ ಕಾರ್ಯವನ್ನೇ ಮಾಡ್ತಾ ಇರುವುದು ಅಂತ. ಕೌರವ ಯಾವೆಲ್ಲ ತಪ್ಪನ್ನು ಮಾಡಿದ್ದು ಪ್ರಪಂಚದಲ್ಲಿ ಹಾ. ಆ ಎಲ್ಲ ತಪ್ಪಿಗೆ ಕಾರಣನಾದವರು ನೀವು. ದ್ರೌಪದಿಯ ವಸ್ತ್ರಾಪಹರಣ ಇರಲಿ, ಪ್ರತಿಯೊಂದು ವಿಷಯವನ್ನು ಬಿಚ್ಚಿಟ್ಟು ಅಲ್ಲಿ ಕಾಣುವುದೇ ವಿಶೇಷವಾಗಿ ಕಾರಣ ಪಾತ್ರಗಳು. ಹೌದು, ನಾನು ಇಲ್ಲ ಅಂತ ಹೇಳಿಲ್ಲ. ಮನೆಯೆಲ್ಲ ಮಾಡಿದ್ದದೆ, ಅದಕ್ಕೆ ನಾನು ಆಡುವಾಗಲೇ ಹೇಳಿದ್ದು ನಾವು ಅಡಿ ಇಡುವ ಧರ್ಮದಲ್ಲಿ ಅಂತ.
ನಿಮ್ಮಿಟ್ಟ ಗಡಿಯೆಲ್ಲ ಬಿಡುವ, ಇವತ್ತಿನಿಂದ ನಾವಿಬ್ಬರು ಧರ್ಮದಲ್ಲಿ ಹೋಗುವ. ನೀನು ಹೇಳ್ತಿ ಇವತ್ತಿನ ಮಾತು. ಹಾ. ಹಿಂದೆ ನೀನು ಸರಿ ಇಲ್ಲದೆ ಇದ್ದವರು ಇವತ್ತು ಯಾಕೆ ಈ ಮಾತನಾಡ್ತಾ ಇದ್ದೀನಿ? ಪಲಾಯನವಾದ ಇದು. ಹಾ. ಯಾವತ್ತೆಲ್ಲ ನಿನ್ನನ್ನು ಕೊಲ್ಲುವುದಕ್ಕೆ ಸಾಧ್ಯ ಇತ್ತು ಆವತ್ತೆಲ್ಲ ಇಂಥದ್ದೇ ಮಾತು ನೀನು ಮಾಡಿದ್ದು ಅಂತ. ಹಾಗಾಗಿ ಒಂದು ನಾಲಿಗೆ ಅಂತ ಹೇಳಿದಲ್ಲ, ಹೌದು ನಿನ್ನ ಒಂದಲ್ಲ ಹಾ. ಎರಡು ನಾಲಿಗೆ ಇದ್ದವರು ಹಾಗೆ ಮಾತನಾಡ್ತಾ ಇದ್ದೀನಿ. ಹಾಗಾಗಿ ನಿನ್ನ ಉದ್ದೇಶ ಏನಿದ್ರು ತನ್ನ ಸ್ವಾಭಿಮಾನ ಅಂತ ತನ್ನನ್ನು ಎತ್ತಿಕೊಳ್ಳುವುದಕ್ಕೆ ಹೊರಟಿ ಬಿಟ್ಟರೆ ಗೌರವನಿಗೆ ದೇವರನ್ನು ತಂದುಕೊಡಬೇಕೆಂಬ ಉದ್ದೇಶ ಇಲ್ಲ. ಹಾಗಾಗಿ ನಿನ್ನ ವ್ಯಕ್ತಿತ್ವವನ್ನು ನಾನು ಖಂಡಿತ ಒಪ್ಪುವನಲ್ಲ. ನಿನ್ನನ್ನು ಹೊತ್ತಿದ್ದೇ ಭೂತಾಯಿಗೆ ತಪ್ಪು ಅಂತ ವಸ್ತು ದೊಡ್ಡ ಪಾಠಕವನ್ನು ಮಾಡಿದ್ದೀನಿ. ಆದ್ದರಿಂದ ನೀನು ಹೀಗೆ ಮುಂದುವರಿದೆ ಅಂತಾದರೆ ಖಂಡಿತ ಕೌರವರಿಗೆ ನಿಜ ಸಿಕ್ಕುವುದಿಲ್ಲ. ಇದು ವಿಶ್ವಾಸದ ಮಾತು ನೀವು ಆಡೋದು. ಆ? ನಾನು ಮಾತಿಗೆ ತಪ್ಪಿದೆ ಅಂತ ನೀವು ಹೇಳುವ. ಹೀಗೆ ಯಾಕೆ ಮಾಡಿದೆ ಅಂತ ಮಾತೆಗೆ ಜನ್ವಾಸೆಯು ತವ ಜಾತರೊಳಗೈವರನ್ನು ರಣದಲ್ಲಿ ಗೌರಿಸದೆ ನಾಗಾವೆನ್ನುವ ಮಾತೆ ಸೋತವರು ನಾನೀಗ ಪಾತನ ಹಾಗೆ ಒಪ್ಪಿಸಿ ಕಡೆಗೆ ತರುವನು ಮಿತಿ ಭೂಪತಿಗಳೇ, ವಿಶ್ವಾಸಘಾತಕಿ ಅಂತ ನಾನಿಟ್ಟ ವಿಶ್ವಾಸದ ಕುರಿತಾಗಿಯೇ ನೀವು ಅಪವಿಶ್ವಾಸವನ್ನು ಕಾಡಿದ್ದೀರಿ. ವಿಶ್ವಾಸಘಾತಕ್ಕೆ ಅಲ್ಲವೇ ಅಲ್ಲ. ಯಾಕಲ್ಲ? ನಿಜವಾಗಿಯೂ ಕರ್ಣನ ಮನಸ್ಥಿತಿ ಏನು ಎಂತ ಅನ್ನೋದನ್ನು ಅರ್ಥವಿಸಿಕೊಳ್ಳುವಲ್ಲಿ ನೀವು ಎಂದು ಎಡವಿದ್ದೀರೋ ಅಂತ ನನಗೆ ಕಾಣಿಸುತ್ತದೆ. ಏನಾಗಿದೆ ಅಂತ ಮಾತು ಆಡಿದ ಮಾತಿಗೆ ಒಬ್ಬ ವ್ಯಕ್ತಿಯಾದ ಕೊಡುವ ಪ್ರಾಶಸ್ತ್ಯ ಎಂತದ್ದು ಅಂತ ನಿಮಗೆ ನಾನು ತಿಳಿಸಿ ಹೇಳಬೇಕಾದ ಅಗತ್ಯತೆ ಇಲ್ಲವೋ ಭೂಪತಿಗಳೇ? ಯಾವ ಮಾತಾಡಿದ್ರು? ಆಡಿದ ಮಾತು ಅಂದ್ರೆ ಕೆಟ್ಟ ಮಾತೆಯೂ ಒಂದೇ ಅಂತ ತಿಳಿದು ಬದುಕಿದವರಲ್ಲ ನಾವು. ಭೂಪತಿಗಳೇ, ಒಂದು ಕಾಲದಲ್ಲಿ ಪಾಂಡವ ಪಕ್ಷಕ್ಕೆ ಸೇನಾ ಸಹಿತವಾಗಿ ಹೊರಟು ನಿಂತಹ ನೀವು ಪಥ ಮಧ್ಯದಲ್ಲಿ ಕೊಟ್ಟ ಒಂದು ಮಾತಿಗೆ ಬೇಕಾಗಿ ಪಕ್ಷವನ್ನೇ ಬದಲಿಸ್ತೀರಿ ಅಂತ ಆದ್ರೆ ಮಾತಿನ ಮಹತ್ವ ಏನು ಅನ್ನೋದಕ್ಕೆ ಪ್ರಪಂಚದಲ್ಲಿ ತೋರಿಸಿಕೊಟ್ಟವರು ನೀವು. ಹೌದು. ಏನು ಮಾಡುವ ಭೂಪತಿಗಳೇ, ನನ್ನ ಬದುಕಿನ ಒಂದು ಘಟನೆ ನಡೆದು ಹೋಗಿತ್ತು. ಏನು? ಸೂರ್ಯ ಭಗವಂತನಿಗೆ ಅರ್ಘ್ಯವನ್ನು ಕೊಡ್ತಿರುವಂತಹ ಕಾರಣಕ್ಕೆ ನನ್ನ ಬದುಕಿನಲ್ಲಿ ಯಾವ ಹೊತ್ತಿನಲ್ಲಿ ಎಲ್ಲವನ್ನು ಕಳ್ಕೊಂಡವರನ್ನು ಹೀನ ಸ್ಥಿತಿಯಲ್ಲಿ ನಾನು ತಲುಪಿಬೇಕಾಗತ್ತೆ. ಮಗನೇ ಎನ್ನುವಂತಹ ಮಾತು ಬೆಂಗಡಿಯಿಂದ ಕೇಳಿ ಬಂತು. ಗೊತ್ತಿಲ್ಲದೆ ನಾನು ಅಮ್ಮ ಅಂತ ಕರೆದೆ. ಹಿಂತಿರುಗಿ ನೋಡಿದ್ರೆ ಪಾಂಡವರ ಮಾತೆ, ಮಗನೇ ನಿನ್ನಲ್ಲಿ ಕೇಳುವುದಕ್ಕಾಗಿ ಬಂದಿದ್ದೇನೆ ಅಂತ ಹೇಳಿದ್ರು. ಒಂದು ಕ್ಷಣಕ್ಕೆ ಭೂಪತಿಗಳೇ, ಮಾತೃತ್ವ ಅಂತ ಹೇಳಿದರೆ ಏನು ಅಂತ ತಿಳಿಯದೇ ಇರುವಂತಹ ನಾನು ಬೆಕ್ಕಿನ ಮರಿಯೊಂದು ತನ್ನ ಮರಿಯ ಆಹಾರವನ್ನು ಉಣಿಸುವ ಕಾಲಕ್ಕೆ ಅಲ್ಲಿ ಮಾತೃತ್ವ ಕಂಡಿದ್ದೆ. ಹಸುವೊಂದು ಕರುವಿಗೆ ಹಾರುಣಿಸುವ ಕಾಲಕ್ಕೆ ಅಲ್ಲಿ ಮಾತೃತ್ವವನ್ನು ಕಂಡಿದ್ದೆ. ಈಗ ಬೆಕ್ಕಿನ ಮರಿಯ ಮಾತೆ, ಗೋವಿನ ಮಾತೆ, ಮನುಷ್ಯರ ಮಾತೆ ಎನ್ನುವುದರಲ್ಲಿ ವ್ಯತ್ಯಾಸ ಉಂಟು. ತಾಯ್ತನ ಅನ್ನೋದು ಪ್ರಾಣಿಗಳಲ್ಲಾಗಲಿ ಪಕ್ಷಿಗಳಲ್ಲಾಗಲಿ ಮನುಷ್ಯರಲ್ಲಾಗಲಿ ಎಲ್ಲದರಲ್ಲಿ ಒಂದೇ. ಅಲ್ಲಿರುವುದೆಲ್ಲ ಮಮತೆ ಅಂತ ಒಂದು ಮಾತೃತ್ವದ ಪ್ರೀತಿಯನ್ನೇ ಕಾಣದೇ ಇರುವ ಈ ಕನ್ನಡ ಪಾಲಿಗೆ ಒಬ್ಬಾಕೆ ತಾಯಿ ಬಂದು ಮಗನೇ ಅಂತ ಕರೆದ ಕಾಲಕ್ಕೆ ನನ್ನ ಗರಿಬಿಲ್ಲದ ಹಾಗೆ ಅಮ್ಮ ಅನ್ನುವ ಶಬ್ದವನ್ನು ಬಿಟ್ಟದ್ದು. ನಿನ್ನಲ್ಲಿ ಬೇಡುವುದಕ್ಕಾಗಿ ಬಂದಿದ್ದೇನೆ ಮಗನೇ ಅಂತ ಆಗಿದೆ. ಬೇಡುವವರು ನನ್ನ ಬದ್ಧ ವಿರೋಧಿಯ ತಾಯಿ. ಸಂತೋಷಗೊಂಡ ಭೂಪತಿಗಳೇ, ನನ್ನ ವಿರೋಧಿಯೊಬ್ಬನ ತಾಯಿಗೂ ಅವನು ವಿರೋಧಿಯಿಂದ ಬೇಡಬಹುದಾದಂತಹ ಒಂದು ವಸ್ತು ಉಂಟು ಅಂತಾದ ಕಾಲಕ್ಕೆ ಅಲ್ಲಿಯೇ ನಾನು ಗೆದ್ದು ಬಿಟ್ಟೆ ಎನ್ನುವಂತಹ ಮನೋಭಾವದಲ್ಲಿ ಬಂದುಕೊಂಡಿದ್ದು. ನನ್ನ 5 ಮಕ್ಕಳನ್ನು ಉಳಿಸಿಕೊಡಬೇಕು ಕಾರಣ ನೀವು ಕೇಳಿ ನನ್ನೊಡೆ ಗೌರವ ನೆನಪಾದ. ನಿನ್ನ ಹಿರಿಯ ಮಗನ ಕುರಿತಾಗಿ ನನಗೆ ದ್ವೇಷ ಇಲ್ಲ. ಮತ್ತೊಬ್ಬ ಭೀಮಸೇನನ ಕುರಿತಾಗಿ ನಾನು ಯಾವ ಕಾಲಕ್ಕೂ ಕಥೆಯನ್ನು ತಾಳುವುದಿಲ್ಲ. ನಕುಲ ಸಹದೇವರನ್ನು ಯಾವ ಕಾಲಕ್ಕೂ ಹಿಂದಿರುವುದಿಲ್ಲ. ಅಮ್ಮ ಪಾತ್ರವನ್ನು ಮಾತ್ರ ಬಿಡಲಾರೆ. ಒಂದು ವೇಳೆ ಪಾತ್ರವನ್ನು ನಾನು ಕೊಂಡದ್ದು ಹೋಗುವಂತಾದ್ರೆ ಅಳಿದ ಮಾಮನ ಸ್ಥಾನದಲ್ಲಿ ನಾನು ನಿಲ್ತೇನೆ. ಅಮ್ಮ ನನಗೆ ಮಗನಾಗಿ ಇಲ್ಲ, ಪಾತ್ರನ ಮಾಡಕ್ಕೆ ನಾನು ಹೊಟ್ಟಲಾರೆ. ಆ 5 ಮಕ್ಕಳ ಭಾಗ್ಯ ನಿನಗೆ ಸಿಗ್ತದೆ ಅಮ್ಮ ಅಂತ ಹೇಳಿದ. ಮತ್ತೊಂದು ಮಾತು ಬೇಕು ಮಗನೇ ಅಂತ ಹೇಳಿದ. ಕೊಟ್ಟಮ್ಮ ಕೊಡಬೇಡ ಮಗು ಅಂತ ಹೇಳಿದ. ಎಲ್ಲಿಯಾದರೂ ಉಂಟೋ ಭೂಪತಿಗಳ ಹಿಂದೆ ತ್ರೇತೆಯಲ್ಲಿ ರಾಮನಿಗೆ ಪ್ರಶಾಸನವಾದಂತಹ ಜನಗಳು ಹಿಂತಿರುಗಿ ಬರ್ತಾ ಇರ್ತದೆ. ಹೌದು,
ದ್ವಾಪರದಲ್ಲಿ ಎಲ್ಲಿಯೂ ಕೇಳಿದ ಉದಾಹರಣೆಗಳಿಲ್ಲ. ಹೂಡಿದ ಸರಳನ್ನು ಹಿಂತಿರುಗಿ ಬರುವುದು. ಕೇಳ್ತಾ ಇದ್ದವಳು ಮಕ್ಕಳ ತಾಯಿ ಬೇಡ್ತಾ ಇದ್ದಾಳೆ. ವೃದ್ಧಾಪ್ಯದಲ್ಲಿರುವ ತಾಯಿಗೆ ನಡೆಯದೇ ಇರುವ ಒಂದು ಮಾತನ್ನು ನಾವು ಮಾತಾಗಿ ಕೊಟ್ಟೆ. ಆ ಮುದಿರದಕ್ಕೆ ಒಂದು ಸಂತೋಷ ಸಿಗ್ತದೆ ಅಂತಾದ್ರೆ ಒಂದು ಕ್ಷಣಕ್ಕಾದರೂ ಮಗನೇ ಅಂತ ಬಾಯಿ ತುಂಬಿ ಕರೆದು ಮಾತೃತ್ವದ ಸವಿಯನ್ನು ಮುಗಿಸಿದ ಆ ತಾಯಿ ಒಂದು ಸಂತೋಷ ಕೊಡುವ ಅಂತ ಮಾತು ಕೊಟ್ಟು ಬಿಟ್ಟು ಈಗ ಕಾಣಲ್ಲ. ಬಹುಶಃ ನನ್ನಲ್ಲಿ ಒಂದು ಬಾಣ ಉಂಟು, ಒಂದು ಹಿಂತಿರುಗಿ ಬರ್ತದೆ ಅಂತ ಆ ಮಹಾತಾಯಿಗೆ ಯಾರು ಹೇಳಿಯೇ ಕಳಿಸಿದ್ರು ಅಂತ ಗೊತ್ತಿಲ್ಲ. ಹಾಗೆ ಬಂದು ಆಕೆ ಕೇಳಬೇಕಾಗಿ ಬಂತು. ಆದ್ರೆ ಸೋತವನ್ನು ನಾನೀಗ ಯಾವುದಕ್ಕೆ ಮಾತನಿಗೆ ಸೋತಲ್ಲ, ಆಡಿದ ಮಾತಿಗೆ ಪಾಂಡವ ಪಕ್ಷಕ್ಕೆ ಸೇರಬೇಕಾದ ನೀವು ಹೇಗೆ ಸೋತು ಕೌರವ ಪಕ್ಷವನ್ನು ಸೇರಿದ್ರು ಹಾಗೆ ಆಡಿದ ಮಾತಿಗೆ ಬೇಕಾಗಿ ತೊಟ್ಟನ್ನು ತೊಡಲಾರದೆ ಸೋತಿದ್ದೇವೆ. ಪಾರ್ಥನ ಮಾತಿಗೆ, ಪಾರ್ಥನ ಗಾತಕ್ಕೆ ಅಲ್ಲ, ಪಾರ್ಥನ ಹೊಡೆತಕ್ಕೆ ಅಲ್ಲ, ಪಾರ್ಥ ವಿದ್ವೇಷಕ್ಕೆ ನನ್ನನ್ನು ಒಪ್ಪಿಸ್ತೇನೆ. ನೀನು ಒಂದು ಬಾಣ ಹೋದ್ರೆ ತನ್ನ ಸಾಯ್ತಾನೆ ಅಂತ ಭಾವಿಸಿದ್ರು. ಅದೇನು ಮಾಡಿ ನೀವು ಇಲ್ಲಿ ಕುಳಿತೀರಿ ಹೌದು ಅಂತಾದ್ರೆ ನಾನು ಸೋಲುವುದಿಲ್ಲ, ನಾನು ಸೋಲುವುದಿಲ್ಲ ಅಂತಾದ್ರೆ ಅವ ಬದುಕುವುದಿಲ್ಲ. ಯಾಕೆ ಹೊತ್ತು ಕಡೆಯಲ್ಲಿ ಅವ ಬದುಕಿದ ಅಂತಾದ್ರೆ, ನಾನು ಕುಡಿಸಿದ ಅಂತಾದ್ರೆ ಸೂರ್ಯ ಮುಳುಗಿದ್ರೆ ಅವ ಸಾಯ್ತಾನೆ. ನೀವು ಮಾತಾಡಿ ಬೇಸರ ಇಲ್ಲ. ಸೂರ್ಯ ಮುಳುಗುವಲ್ಲಿವರೆಗೆ ನಮಗೆ ಬಾಯಿ ತುಂಬಾ ಬೈದು ಕುಳಿತುಕೊಂಡಿರಿ. ಒಂದು ಬಾಣ ಬಾಣ ಹೋಗಿ ಕುಳಿತುಕೊಂಡಿರ್ಲಿಕ್ಕೆ ನೀವು ಹೇಳಿದ್ದನ್ನು ಕೇಳುವುದ ಸರಿಯ ಭೂಪತಿ ಅಲ್ಲ. ನೀವು ಹೇಳಿದ್ರೆ ನಾನು ಕೇಳ್ಕೊಂಡಿರ್ತೇನೆ ಅಲ್ಲ. ಮೊದಲೇ ನಾನು ಆಡಿದ್ದನ್ನು ಕೇಳಬೇಕು. ನೀನು ಮುಂದೆ ನೀನು ಕೇಳಲೇ ಇರುವುದಕ್ಕೆ ಯಾವ ಸಾಕ್ಷಿ ಉಂಟು? ನೀವು ಹೇಳಿದ ಕಥೆಯನ್ನೆಲ್ಲ ಕೇಳಿದ್ರೆ ಉಳಿದವರಿಗಾದ ವಿಷಾದ ಆಗಬೇಕು. ಆದ್ರೆ ನನಗಾದ್ರೆ ಬೇಸರ ಆಗಿ ಬಿಟ್ಟು ಬರ್ತಾ ಇದೆ ಕಾರಣ. ಯಾಕೆಂದ್ರೆ ನೀನು ಆಮೇಲೆ ಪಾಂಡವರ ತಾಯಿಗೆ ಕೊಟ್ಟಿರುವಂತ ಮಾತಿನ ಕುರಿತಾಗಿ ಮಾತನಾಡ್ತಾ ಇದ್ದಿ. ಮೊದಲು ಕೌರವರಿಗೆ ಕೊಟ್ಟ ಮಾತಿನ ಕುರಿತು ನಿಮಗೆ ಅದಕ್ಕಾಗಿ ನೆನಪಿಲ್ಲ. ಮಗ ಸತ್ತ ಆ ಗಳಿಗೆಯಲ್ಲಿ ಹೇಳಿದಲ್ವ ಕೌರವರ ಮುಂದೆ ಸುಖದ ಪರಿಣಾಮ ತಂದ ಪಾತ್ರನ ಸತ್ಯ ಓದಿ ಈಗಲೂ ಪಾತ್ರವನ್ನು ಕೊಲ್ಲುವುದಿಲ್ಲ ಅಂತ ಆಡಿಲ್ಲಲ್ಲ. ಆ ಮಾತು ನಿಮಗೆ ನೆನಪಿಲ್ಲ? ನೆನಪುಂಟು. ಕೌರವ ನಿನಗೆ ಪಟ್ಟಗಟ್ಟುವ ಕಾಲಕ್ಕೆ ಒಂದು ಮಾತು ಹೇಳಿದ್ದೀನಿ ನೀನು, ಪಾಂಡವರ ನಿರ್ನಾಮವನ್ನು ಮಾಡಿಯೇ ಇರ್ತೇನೆ. ಆ ಮಾತಿಗೆ ಪ್ರಾಶಸ್ತ್ಯವನ್ನು ಕೊಟ್ಟ ಹಾಗಿಲ್ಲ. ಯಾವಾಗ ಸರಿಯ ಕಾಲಕ್ಕೆ ನಿನಗೆ ಸಿಕ್ಕಿತು ಆವಾಗ ರಥೆಯಲ್ಲಿ ಇನ್ನೊಂದು ಮಾತು ಹೇಳಿದ್ದೇನೆ. ಎಲ್ಲಿದ್ದಾನೆ ಅರ್ಜುನ ತೋರಿಕೊಡಿ. ತೋರಿಕೊಟ್ಟವರಿಗೆ ಊರನ್ನು ಕೊಡ್ತೇನೆ ದಾನವಾಗಿ, ತೋರಿಕೊಟ್ಟವರಿಗೆ ಭೂರಿ ವಿಷಯವ ಕೊಡುವೆ, ವಸ್ತ್ರಾದಿ ದಾನಗಳ ಕೊಡುವೆ, ವಾರಣವ ಕೊಡುವೆ. ಅವಾಗ ನಾನೇ ಹೇಳಿದ್ದೆ ನಾನು ತೋರಿಕೊಡ್ತೇನೆ, ನೀನೇನು ಕೊಡುವುದು ಬೇಡ ನನಗೆ ಅಂತ. ತೋರಿಕೊಟ್ಟಿದ್ದು ಸತ್ಯ ಆದರೆ ಕತ್ತರಿಸ್ತೇನೆ. ಏನು ಮಾಡಿದೆ ನೀನು? ಹಾಗಿದ್ರೆ ನಿನ್ನ ಯಾವ ಮಾತಿಗೂ ಬೆಲೆ ಇಲ್ಲ ಅಂತ ಆಯ್ತು. ಈಗ ತುದಿಯಲ್ಲಿ ಮಾತಿಗೆ ಕೊಟ್ಟ ಮಾತನ್ನು ನೀನು ಪ್ರಶ್ನೆಗೆ ತಂದುಕೊಂಡು ಕೌರವನನ್ನು ಈ ರೀತಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವನಲ್ಲ ನೀನು, ಕೌರವನ ಆಸೆಯನ್ನು ಈಡೇರಿಸಿಕೊಳ್ಳುವನಲ್ಲ ನೀನು. ಈಗ ಮೇಲಾದರೂ ನೀನು ಅರ್ಜುನನ್ನು ಕೊಡ್ತೇನೆ ಅಂತ ಹೇಳಿದ್ರೆ ಕಾರಣ ಅದು ಭಗೀರಥ ನಿನ್ನಿಂದ ಸಾಧ್ಯ ಆಗುವುದಲ್ಲ. ನನ್ನ ಮಾತಿಗೆ ನಾನು ಬದ್ಧನಿದ್ದೇನೆ, ನಿನ್ನ ಮಾತಿಗೆ ನೀನು ಬದ್ಧನಾಗಿರ್ತೀಯೋ ನೀನೇ ಆಲೋಚನೆ ಮಾಡಬೇಕು. ಯಾವ ಕ್ಷಣದಲ್ಲಿ ನನ್ನ ಮಾತಿಗೆ ವಿರೋಧವನ್ನು ನೀನು ಆಡ್ತೀಯೋ ಆ ಕ್ಷಣದಲ್ಲಿ ಚಿಕ್ಕಮಟ್ಟಿಗೆ ಇನ್ನು ಈಗ ನಾವು ಮಾಡಿದ್ದು ಸರಿಯೋ ತಪ್ಪು ಮತ್ತೆ ವಿರತಿಗೆ ಹೋಗಿದ್ದು ಮಾತಾಡೋ ನನ್ನ ತಪ್ಪು ಅಂತ ಕಂಡ್ರೆ ನನ್ನನ್ನು ಕಣಕ್ಕೆ ಕೂತುಕೊಳ್ಳಿ. ನನ್ನ ಸ್ವಾಭಿಮಾನಕ್ಕೆ ಕೆಟ್ಟು ಒದ್ದಿದ್ದಿ. ಆದ್ದರಿಂದ ನಿನ್ನ ಸಾರಥ್ಯ Oh
ಕೈಸೋದು ಬಿಟ್ಟಲ್ಲ. ಹಾಗಾದ್ರೆ ತೋರಿತ್ತು ಹಾನಿ ಹೌದು ಅಂತಾದ್ರೆ ಕರ್ಣ ಸೋತದ್ದು ಯಾವಾಗ? ಹೆತ್ತ ತಾಯಿ ಮಗುವಿಗೆ ತೊಟ್ಟಿಲಿನಲ್ಲಿ ಚಿನ್ನವನ್ನು ತುಂಬಿಸಿ ಬಿಟ್ಟಂತೆ. ಆ ಮಗುವಿಗೆ ಬೇಕಾದದ್ದು ತೊಟ್ಟಿಲು ತುಂಬ ಚಿನ್ನ ಅಲ್ಲ, ಮಮತೆಯ ಬಟ್ಟಲು ಪ್ರೀತಿಯ ಹಾಲು ಅನ್ನುವುದನ್ನು ಯಾವಾಗ ಆ ತಾಯಿಗೆ ಅರ್ಥವಾಗದೆ ಹೋಯಿತು ಆಗಲೇ ಸೋತದ್ದಲ್ವೋ ಕೈಸೋತದ್ದಲ್ವೋ ಕಂಡ. ಗಂಗಾ ನದಿಯಲ್ಲಿ ತೇಲಿ ಬರುತ್ತಿರುವಂತಹ ನಾನು ತೇಲದೆ ಮುಳುಗದೆ ತೇಲಿದರಂತೆ. ಆ ಭಾಗಕ್ಕೆ ಅಶ್ವಾ ನದಿಯಲ್ಲಿ ಬಿಟ್ಟದ್ದು ಗಂಗಾ ನದಿಗೆ ಬಂದಂತೆ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ 7 ಮಕ್ಕಳನ್ನು ನೀರಲ್ಲಿ ಮುಳುಗಿಸಿದ ಗಂಗೆಗೆ ತಾಯಿ ಬಿಟ್ಟ ಮಗನನ್ನು ಮುಳುಗಿಸಲಾರದೆ ತೇಲಿಸಿ ಬಿಟ್ಟಲ್ಲ, ಅಲ್ಲಿ ಸೋತನಾಗ. ಗಂಗೆ ಮುಳುಗಿಸಿದ್ದು ಗೆಲ್ತಿದೆ ಬದುಕಿನಲ್ಲಿ, ಮುಳುಗಿಸದೆ ನನ್ನನ್ನು ತೇಲಿಸಿ ಕೊಂದು ಬಿಟ್ಟು ನನ್ನನ್ನು ಅಲ್ಲಿ ಸೋತು. ಅಧಿರಥನ ಮನೆಯನ್ನು ಪ್ರವೇಶ ಮಾಡಿದ ಕಾಲಕ್ಕೆ ನನಗೆ ಅರಿವಿಲ್ಲದ ಹಾಗೆ ರಾಧೆಯ ಸ್ಥಳದಲ್ಲಿ ಹಾಲು ಸ್ಪರ್ಧಿಸಿದಂತೆ. ಬಹುಶಃ ಅಲ್ಲಿ ಹಾಲು ಸಗಿಸದೇ ಇದ್ದರೆ ನಾನು ಗೆಲ್ತಿದ್ದೇನೆ. ಸಗಿಸಿದ್ದಕ್ಕಾಗಿದ್ದರೆ ಸೋತದಲ್ವ ನಾನು. ಅಪ್ಪಯ್ಯ ಕುದುರೆಯನ್ನು ತೊಳೆಯುವ ಕಾಲಕ್ಕೆ ಕುದುರೆಯನ್ನು ಏರಬೇಕು ಅಂತ ಕಂಡಿತ್ತು ನನಗೆ. ಏನು ಮಾಡಿ ನಾನು ಯಾರು ಗೊತ್ತಿಲ್ಲ. ನಾನು ಯಾರು ಹುಡುಕಾಟದಲ್ಲಲ್ವ ನಾನು ಸೋತರು. ಭಾಗವರ ಶಿಷ್ಯತ್ವವನ್ನು ಸಾಧಿಸಿ ಗುರುಗಳು ಆಶಯವನ್ನು ಬಯಸಿದ್ರು. ಏನು ಮಗು, ನಿನ್ನ ತೊಡೆಯ ಮೇಲೆ ನಾನು ಮಲಗಬೇಕು ಅಂತ ಗೆದ್ದೆ ಅಂತ ಭಾವಿಸಿದ್ರು. ಗುರುಗಳು ತೊಡೆಯ ಮೇಲೆ ಮಲಗಿದ್ದ ಕಾಲಕ್ಕೆ ವಜ್ರ ತುಂಬಿ ಬಂದು ತೊಡೆ ಬರೆಯುತ್ತಾ ಹೋಯ್ತು. ಗೆದ್ದ ಗುರುಗಳು ಶಾಪ ಕೊಟ್ಟರೆ ಕ್ಷತ್ರಿಯ ಬ್ರಾಹ್ಮಣ ಅಲ್ಲ ಅಂತ. ನಿಜವಾಗಿ ಗುರುಗಳು ಶಾಪ ಕೊಡಬೇಕಾದ ತುಂಬಿಗಲ್ವ? ನನ್ನ ಶಿಷ್ಯನ ತೊಡೆಯನ್ನು ಹೊಡೆಯುತ್ತಾ ಇದ್ದರೆ ನೀ ಸಾಯಿ ಅಂತ ಕೊಡಬೇಕಿಲ್ಲ. ತೊಡೆ ಕೊಲೈಸಿಕೊಂಡ ಶಿಷ್ಯನಿಗೆ ಶಾಪ ಕೊಡ್ತಾರೆ ಅಂತಂದ್ರೆ ಅಲ್ಲೇ ಅಲ್ವ ನಾನು ಕೈ ಸೋತು ಹೋದರು. ಜಾಲವನೆಂಬ ಬ್ರಾಹ್ಮಣನೋರ್ವನ ಗೋ ಪ್ರಮಾಣವ ಶರೀರದ ಕೈಯಲ್ಲಿ ಸಾವಿಗೆ ಶಬ್ದವೇದಿಯ ಪ್ರಯೋಗವನ್ನು ವ್ಯಾಕರಣಕ್ಕೆ ಹೊಡೆದ ಕಾಲಕ್ಕೆ ಗೋವನ್ನು ಕೊಂದು ಯಾದವರು ಶಾಪವನ್ನೇ ಕೊಟ್ಟರಲ್ಲ. ಜೀವನ್ಮರಣದ ಹೋರಾಟದ ಕಾಲದಲ್ಲಿ ಗೋಮಾತೆಗೆ ಸಮಾನವಾದ ಭೂಮಿ ತಾಯಿ ನಿನಗೆ ಭೂಮಿಯಲ್ಲಿ ಅಲ್ಲೇ ಸೋತೆ ನಾನು, ಅಲ್ಲೇ ಸೋತೆ. ಹಾಗಾದ್ರೆ ಋಷಶೃಂಗರ ಅನುಗ್ರಹದಿಂದ ನಿತ್ಯ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡಬಹುದಾದ ಕೈ ಯಾಕೆ ಸೋತು ಹೋಯಿತು? ಕೌರವರನ್ನು ಸದಾ ಸೇವಿಸುತ್ತಾ ಇರುವ ಈ ಕೈ ಯಾಕೆ ಸೋತು ಹೋಯಿತು? ಪುಣ್ಯ ಮಾಡಿದ್ದಕ್ಕಾಗಿ ಸೋತಿತ್ತು? ಇಲ್ಲ ಇಲ್ಲ ಇಲ್ಲ. ನನ್ನ ಅಮ್ಮನ ಸೊಸೆಯ ಸೀರೆಯನ್ನು ಸೆಳೆಯುವ ಕಾಲಕ್ಕೆ ಕೈ ತಟ್ಟಿದ್ದಕ್ಕಿರಬೇಕು ಈ ಕೈ ಸೋತದ್ದು. ತಮ್ಮನ ಮಗನನ್ನು ಹಿಂಬದಿಯಿಂದ ಕಡಿದದ್ದಕ್ಕಿರಬೇಕು ಈ ಕೈ ಸೋತದ್ದು. ಇಲ್ಲ, ನನ್ನ ತಮ್ಮಂದಿರ ನಾಶಕ್ಕೆ ಬೇಕಾಗಿ ಕೌರವರನ್ನು ಕುರಿದುಂಬಿಸಿದ್ದಕ್ಕಿರಬೇಕು ಈ ಕೈ ಸೋತದ್ದು. ನನಗೆ ಬೇಕು ಅಂತ ಕಂಡ ಕಾಲಕ್ಕೆ ನನ್ನ ಹುಟ್ಟನ್ನು ಹೇಳುವವರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಗೊತ್ತಿದ್ದವರಿಗೆಲ್ಲ. ಸಂಧಾನಕ್ಕೆ ಬಂದ ಕೃಷ್ಣ ಹೋಗುವಾಗ ನನ್ನ ಕುಲವನ್ನು ಎಚ್ಚರಿಸಿದ ಸೋತದ್ದು ಅಲ್ಲಿ ನಾನು. ನನ್ನ ಕುಲವನ್ನು ಎಚ್ಚರಿಸದೇ ಇದ್ದರೆ ನಾನು ಗೆಲ್ತಿದ್ದೆ. ಪಾಂಡವರು ತನ್ನ ತಮ್ಮಂದಿರನ್ನು ತಿಳಿದಿದ್ದು ಹೊಡೆಯುವುದಕ್ಕೆ ಮುಂದಾದ ಕೌರವನನ್ನು ಹೊಡೆಸುವುದಕ್ಕೆ ಕರ್ಣ ನೀ ಹೊಡೆಯುವುದಕ್ಕಿದ್ದು ನಿನ್ನ ತಮ್ಮಂದಿರು ಅಂತ ಹೇಳಿ ಕೌರವನನ್ನು ಹೊಡೆಯುವುದಕ್ಕಾಗಿ ನನ್ನನ್ನು ಬಳಸಿಕೊಂಡಲ್ಲ ಕೃಷ್ಣ. ಅಲ್ಲಿ ನಾ ಸೋತೆ. ಏನು ಮಾಡಿ ಯಾರ ಮೊರೆ ಹೋಗಿ ಬ್ರಹ್ಮದೇವನ ಮೊರೆಯನ್ನು ಹೋಗಿ ನನಗೆ ಗೆಲುವು ಕೊಡು ಅಂತ ಕೇಳೋ. ಒಮ್ಮೆ ಬರದ ಹಣೆ ಬರಹವನ್ನು ಬದಲು ಮಾಡುವುದಕ್ಕೆ ಅವನಿಗೂ ಸಾಧ್ಯ ಇಲ್ಲ. ಹೋಗಿ ಭೂಮಿ ತಾಯಿಯಲ್ಲಿ ಹೋಗಿ ಕೇಳೋ. ನನ್ನ ರಥವನ್ನು ಕಟ್ಟಿ ಹಿಡಿದಾಕೆ ಮತ್ತೆ ನನಗೆ ಗೆಲುವು ಕೊಡ್ಲಿಕ್ಕೆ ಉಂಟು, ಗೌರವನಿಗೆ ಭೂಮಿ ಕೊಡ್ಲಿಕ್ಕೆ ಉಂಟು. ಇಲ್ಲ, ಹೋಗಿ ದೇವೇಂದ್ರನಲ್ಲಿ ನನಗೊಂದು ಸಹಾಯ ಕೊಡು ಅಂತ ಕೇಳಿದ್ರೆ ತನ್ನ ಮಗನ ಸೋಲನ್ನು ಒಪ್ಪಿಯಾನೋ ಇಲ್ಲ, ನನ್ನ ಮಗನ ಸೋಲನ್ನು ಒಪ್ಪಿಯಾನೋ. ಹೋಗಿ ಪರಮೇಶ್ವರನಲ್ಲಿ ಕೇಳೋ ನನಗೆ ಗೆಲುವು ಕೊಡುವಂತ. ಒಲಿದು ಪಾಶುಪಟವನ್ನು ಕೊಟ್ಟಿದ್ದಾರೆ ಪಾರ್ಥನಿಗೆ. ಇನ್ನು ನನಗೆಲ್ಲಿಂದ ಗೆಲುವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಜಗತ್ತಿನ ಸ್ಥಿತಿಯನ್ನು ಕಾಪಾಡಬಹುದಾದಂತಹ ಜಗನ್ನಿಯಾಮಕನಾದಂತಹ ನಾರಾಯಣನ ಮನೆ ಹೊತ್ತು ಅವನ ರಥಾದ
ಅಂತ ಕಾಣುವ ಒಂದು ಆಸೆ ಬಂದಿದ್ರೆ ಕರ್ಣ ಉಳಿತಿದ್ದು. ಪಾಂಡವರನ್ನು ಪರೀಕ್ಷೆ ಮಾಡುವುದಕ್ಕೆ ಊಟ ಕೇಳಲಿಕ್ಕೆ ಹೋದ ದುರ್ವಾಸನಿಗೆ ನಾನು ಕೊಟ್ಟ ಮಂತ್ರ ಇಲ್ಲಿ ಹೋಯಿತು ಅಂತ ಕುಂತಿಯಲ್ಲಿ ಕೇಳುವ ಬುದ್ಧಿ ಬಂದಿದ್ರೆ ಕರ್ಣನಿಗೆ ಈ ಸೋಲು ಬರಲಿಕ್ಕಿತ್ತು. ಹಾಗಾದ್ರೆ ಎಲ್ಲವನ್ನು ಕೇಳಿದ ಕೃಷ್ಣನೇ ಬೇಕಾದ ಕಾಲಕ್ಕೆ ನನ್ನ ಗುಟ್ಟನ್ನು ಹೇಳಿ ಕೌರವರಿಗೆ ಸೋಲನ್ನು ತಂದು ಕೊಟ್ಟ. ಬೇರೆ ನನಗೆ ಹೋಗಿದ್ದನು ಮಧುಸೂದನ. ಹಾಗಾದರೆ ನನ್ನ ಗೌರವವನ್ನು ಗೆಲ್ಲಿಸುವ ಆಶೆಯನ್ನು ಬಿಟ್ಟಿದ್ದೇನೆ. ನನ್ನ ಭಕ್ತಿ ಭಾವವನ್ನು ಹೃದಯದಲ್ಲಿ ಇಟ್ಟು ಅಲ್ಲೇ ಕೃಷ್ಣನನ್ನು ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ. ಕಾಲಕ್ಕೆ ಹೇಗೆ ನಡೆಯಬೇಕು ಹಾಗೆ ನಡೆಯುತ್ತದೆ. ಇದು ಪ್ರಕೃತಿಯ ನಿಯಮವೂ ಹೌದು. ಕಾಲ ಅಂದ್ರೆ ಏನು? ಕಾಲ ಅಂದ್ರೆ ಸಮಯ, ಕಾಲ ಅಂದ್ರೆ ವೇಳೆ. ನಾನು ಈ ಕಾಲದ ಬಗ್ಗೆ ಹೇಳ್ತಾ ಇಲ್ಲ. ಈ ಚರಾಚರ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳ ಹುಟ್ಟು ಸಾವುಗಳನ್ನು ನಿಯಂತ್ರಿಸುವಂತಹ ಆ ಕಾಲದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅಂದರೆ ಕಾಲನ ವಶದಲ್ಲಿ ಮನುಷ್ಯನು ಇರ್ತಾನೆ ಹೊರತು ಮನುಷ್ಯನ ವಶದಲ್ಲಿ ಕಾಲ ಇರುವುದಿಲ್ಲ. ಅದೇನೇ ಇರಲಿ, ಇವತ್ತು ನಡೆಯುತ್ತಿರುವಂತಹ ಕುರುಕ್ಷೇತ್ರದ ಈ ಒಂದು ಸಂಗ್ರಾಮ ಕರುಣಾರ್ಜುನರಲ್ಲಿ 17ನೇ ದಿವಸ ಇಲ್ಲಿಯವರೆಗೆ ಒಂದು ನಿಂತಿದ್ದಾಗಿದೆ. ಕರ್ಣನ ಅಂತ್ಯಕಾಲ ಸಮೀಪಿಸ್ತಾ ಇದೆ. ಕರ್ಣನ ಜೀವನಕ್ಕೆ ಒಂದು ಪೂರ್ಣಗ್ರಹವನ್ನು ಹಾಕಬೇಕು ಹಾಗೂ ಅವನ ಜೀವನದ ಕೊನೆಯ ಪುಟವನ್ನು ಬರೆಯಬೇಕಂತ ನಾನು ನಿರ್ಧರಿಸಿದ್ದೇನೆ. ಇದು ಅಲ್ಲದೆ ನನಗೆ 2 ಉದ್ದೇಶವನ್ನು ಸಾಧಿಸಬೇಕು ಅಥವಾ 2 ಪರಿಣಾಮವನ್ನು ನಾನು ಬಯಸುವುದು. ಒಂದು, ನನ್ನ ಭಾವನಾದಂತಹ ಅರ್ಜುನ ಇವತ್ತಿನ ಯುದ್ಧದಲ್ಲಿ ಕರ್ಣನನ್ನು ಸೋಲಿಸಿ ವಿಜಯಶ್ರೀ ಎಂಬುದನ್ನು ಹೆಗಲ ಮೇಲೆ ಹೊರಕೊಳ್ಬೇಕು. ಇನ್ನೊಂದು, ಅವನ ವಿರೋಧಿಯಾದಂತಹ ಕರ್ಣ ಅವ ಈಗಾಗಲೇ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದಾನೆ ಅಥವಾ ಪ್ರಸಿದ್ಧಿಯನ್ನು ಹೊಂದಿದ್ದಾನೆ. ಆ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನದಾದಂತಹ ಒಂದು ಕೀರ್ತಿ ಪಡೆಯಬೇಕು ಹೇಳುವಂತಹದ್ದು ಇನ್ನೊಂದು ಉದ್ದೇಶ. ಈ 2 ಉದ್ದೇಶಗಳನ್ನು ಇಟ್ಕೊಂಡು ನನ್ನ ನಡೆಯನ್ನು ನಾನು ಮುಂದೆ ಸಾಗಬೇಕು. ನಿಜ ಹೇಳಬೇಕು, ಈ ಮಹಾಭಾರತ ಯುದ್ಧ ಹೇಳುವಂಥದ್ದು ಧರ್ಮ ಹಾಗೂ ಅಧರ್ಮಗಳ ಮಧ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧ. ಯಾರು ಧರ್ಮದ ಪಕ್ಷವನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾರೋ ಅವರು ಪಾಂಡವರ ಪಕ್ಷದಿಂದ ಯುದ್ಧ ಮಾಡ್ತಾ ಇದ್ದಾರೆ. ಯಾರು ಅಧರ್ಮದ ಪಕ್ಷವನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೋ ಅವರು ಕೌರವ ಪಕ್ಷವನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಇನ್ನು ನಾನು ಯಾವ ಪಕ್ಷ ಅಂತ ಹೇಳುದು ಮತ್ತೆ ತಿಳಿಸಿ ಹೇಳುವಂತ ಪ್ರಸಂಗ ಇಲ್ಲ. ಯಾಕೆ ಮಾವ ಪ್ರಾಣ ಪಾಂಡವ ಅಂತ ಹೇಳಿ ನನ್ನ ಉಸಿರೇ ಪಾಂಡವರು ಅಂತ ಹೇಳಿ. ಇನ್ನು ಈ ಸಮಯದಲ್ಲಿ ಗರುಡ ಒಂದೇ ಸಮಯ ನಡೀತಾ ಇದ್ದಾನೆ. ಹಾಗಾಗಿ ನಾವು ಮುಂದಿನದಾದಂತಹ ನನ್ನ ಹೆಜ್ಜೆಯನ್ನು ಇಡಬೇಕು ಅಂತಂದ್ರೆ ಬಹಳ ವಿಚಾರ ಮಾಡಿ ಇಡಬೇಕಾಗಿದೆ. ಇನ್ನು ಅವರವರ ಭಾವಕ್ಕೆ ಅವರವರ ಪ್ರಕೃತಿಗೆ ಹೇಳುವಂಥದ್ದಲ್ಲಿ ನನ್ನ ನಡೆ ಅಥವಾ ನನ್ನ ನುಡಿ ಅಥವಾ ನನ್ನ ಪ್ರವೃತ್ತಿ ಈ ದಿಶೆಯಲ್ಲಿ ಬಹಳ ವಿಚಾರ ಮಾಡಿಕೊಂಡು ಹಿರಿಯರ ಹೇಳಿದ ಮಾತಾಗೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಹೇಗೆ ಅದು ನನ್ನ ಈಗಿನ ಮುಂದಿನ ನಡೆಯಿಂದ ಗೊತ್ತಾಗ್ತದೆ. ಈ ದೇಶದಲ್ಲಿ ನಾನು ಕರ್ಣವಿದ್ದಲು ಹೋದರೆ ಈ ಪಕ್ಷದ ಜನ ನನ್ನ ಪಾಪ ಏನಂತ ಹೇಳಿದರು ಅದು ಬಿಡಿ, ನನ್ನ ಉದ್ದೇಶ ನೆರವೇರಬೇಕಲ್ಲ. ನನ್ನ ಉದ್ದೇಶ ನೆರವೇರಬೇಕು ಅಂತಂದ್ರೆ ನಾನು ಈ ವೇಷದಲ್ಲಿ ಅವತ್ತು ಹೋಗಿಲ್ಲ. ಹಾಗಾಗಿ ವೇಷ ಬದಲಾವಣೆ ಮಾಡಲಿಕ್ಕೆ ಬೇಕು. ಹಾಗಾಗಿ ವೃದ್ಧ ಬ್ರಾಹ್ಮಣ ವೇಷವನ್ನು ತಾಳಿದ್ದೇನೆ. ವೃದ್ಧ ಬ್ರಾಹ್ಮಣ ವೇಷ, ತಲೆಯಲ್ಲಿ ಪುಷ್ಪ, ಹಣೆಯಲ್ಲಿ ಕುಂಕುಮ,
ಮೈಯಲ್ಲೆಲ್ಲ ಭಸ್ಮ, ಜನಿವಾರ ಮೈಯಲ್ಲಿ, ಕೈಯಲ್ಲಿ ಕೋಲನ್ನು ಹಿಡ್ಕೊಂಡಿದ್ದಾನೆ. ಹಿಡ್ಕೊಂಡು ಮುಂದೆ ಸಾಗ್ತಾ ಇರ್ಬೇಕಲ್ಲ, ಕೆಲವೊಂದು ದಾರಿ ಹೋಗಿ ಹೇಳಿದ್ರು ಬ್ರಾಹ್ಮಣರೇ, ಏನ್ರ ಅಷ್ಟು ಜೋರಾಗಿ ಹೋಗ್ತಾ ಇದ್ದೀರಿ, ಬನ್ನಿ ಒಂದು ಕವಳ ಹಾಕೊಂಡು ಹೋಗ್ಬೋದು ನೀವು ಅಂತ ಹೇಳಿದ್ರು. ನಾನು ಜರೂರಾದಂತ ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದೇನೆ, ಈಗ ನನಗೆ ಸಮಾನ ವ್ಯವಧಾನ ಇಲ್ಲ, ಮುಂದೆ ಬೇಕಾದ್ರೆ ನಿಮ್ ಚಕ್ರ ಕವಳ ಹಾಕ್ತೇನೆ ಅಂತ ಹೇಳ್ಕೊಂಡು ನೇರವಾಗಿ ಕುರುಕ್ಷೇತ್ರದಲ್ಲಿ ಬಂದು ನಿನ್ನಲ್ಲಿಗೆ ಬಂದಿದ್ದೀರಪ್ಪ, ನಿಲ್ಲತ್ತಿಗೆ ಬಂದಿದ್ದೇನೆ. ಮನುಷ್ಯನಿಗೆ ಸಾಮಾನ್ಯವಾದ ಹಲವು ಗುಣಗಳು, ಹಲವು ಸ್ವಭಾವಗಳು ಇರ್ತವೆ. ಕೋಪ, ತಾಪ, ಅಹಂಕಾರ, ಸಮಾಧಾನ, ಇನ್ನೂ ಅನೇಕ ಗುಣಗಳು ಇರ್ತವೆ. ಆದರೆ ಅವರು ಅದರಲ್ಲೆಲ್ಲ ಅತ್ಯಂತ ಕಠಿಣ ಹಾಗೂ ಅತಿ ಕ್ಲಿಷ್ಟವಾದಂತಹ ಗುಣ ಅಂತಂದ್ರೆ ಎರಡು. ಒಂದು ಯಾಗ, ಇನ್ನೊಂದು ದಾನ ಮಾಡುವಂತಹ ಒಂದು ಪ್ರವೃತ್ತಿ. ಯುದ್ಧ ಭೂಮಿ ನಿಮಗೆ ಕೆಂಪು ಬಣ್ಣ ಕಂಡ್ರೆ ಆಗುವುದಿಲ್ಲ, ಅಂತವರೆಲ್ಲ ರಕ್ತ ಕಾಣುವಾಗಿ ಬರುವುದು ಸ್ವಾಮಿ. ಬರ್ಬೇಕಾಗ್ತದೆಯಪ್ಪ, ಬರ್ಬೇಕಾಗ್ತದೆ. ಯಾಕೆ ಬರ್ಬೇಕಾಗ್ತದೆ ಹೇಳ್ತೇನೆ. ಯಾಕಂದ್ರೆ ನನಗೆ ಹೆಚ್ಚು ಹೊತ್ತು ಇದ್ದಾಗೆ ಕಾಣೋದಿಲ್ಲ, ಹಾಗಾಗಿ ನಾನು ಕೇಳುವುದು ಯಾಕೆ ಬಂದಿಲ್ಲ ನೀವು ಅಂತ. ನಾನು ಬರೋದಕ್ಕೆ ಕಾರಣ ಇದೆಯಪ್ಪ, ಕೆಲವೊಂದು ಕಾರಣ ಇಟ್ಕೊಂಡೇ ನಾನು ಇನ್ನೊಂದು ಬಂದಿದ್ದು. ಸರಿ, ಅಂದ್ರೆ ನಮಗೆ ಆಚೆ ಈಚೆಯ ಬ್ರಾಹ್ಮಣರು ಎಲ್ಲ ಹೇಳಿದ್ದಾರೆ, ವರುಣ ಅಂದ್ರೆ ಮಹಾಪಾನಿ, ನಿಮ್ಮ ಅವನು ತನ್ನಲ್ಲಿ ಏನಿದ್ರು ಕೊಡ್ತಾನೆ, ದಾನವಾಗಿ ಕೊಡ್ತಾನೆ, ಅವನಿಗೆ ದಾನ ಶೂರ ಅಂತ ಹೇಳ್ತಾರೆ ಅಂತ ಏನು ನಿಮ್ಮಂತ ಹಿರಿಯರು ಕೊಟ್ಟ ಆಶೀರ್ವಾದ ಸ್ವಾಮಿ. ಆ ಕೊಟ್ಟಿದ್ದರಿಂದ ಕೊಡುವುದಕ್ಕಾಯಿತು ನನಗೆ. ಇರ್ಬೋದು. ಇನ್ನು ನನ್ನ ಪರಿಸ್ಥಿತಿನೂ ಹಾಗೆ ಇದೆಯಪ್ಪ. ಮನೆಯಲ್ಲಿ ಮಕ್ಕಳು, ಬರೀ ಮಕ್ಕಳು, ಮೊಮ್ಮಕ್ಕಳು, ಹೆಣ್ಣು ಮಕ್ಕಳು, ದೊಡ್ಡ ಸಂಸಾರ, ಖರ್ಚು ವೆಚ್ಚ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಪರಿಸ್ಥಿತಿನೂ ಸರಿ ಇಲ್ಲ. ಇನ್ನು ನಾನು ಕರ್ನಾಟಕದಲ್ಲಿ ಹೋದ್ರೆ ಏನಾದ್ರೂ ಈಗ ಉಪಾಯ ಸಿಕ್ಕಿದ್ದು ಅನ್ನುವಂಥದ್ದು ನನ್ನ ಭಾವನೆ. ಭೂಸುರಕ್ಕೆ ಸಿಂಹಾಸನದಲ್ಲಿರುವಾಗ ಕೇಳಿ ಬಂದವರಿಗೆಲ್ಲ ಬೇಕಷ್ಟು ಕೊಟ್ಟವ ನಾನು. ಬಹುಶಃ ಹೀಗೆ ಹೀಗೂ ಒಂದು ಇಚ್ಛೆ ಇರಬೇಕು. ಕರ್ಣನ ಕೈಯಲ್ಲಿ ಬ್ರಾಹ್ಮಣರಿಗೆ ಇಲ್ಲ ಅಂತ ಹೇಳಿಸಿ ಬಿಡಬೇಕು ಅನ್ನೋದೇ ಉದ್ದೇಶ ಮಾಡ್ಕೊಂಡು ಅಲ್ಲ, ಅದಕ್ಕೆ ನಾವು ನಿನ್ನಲ್ಲಿ ಬಂದಿದ್ದೀಗ. ಏನು ಇಲ್ಲ, ಕೊಡಬೇಕು ಅಂತ ಉಂಟು, ಬೇಡಿಕೆ ಬಂದಿದ್ದೆ. ಕೊಡಬೇಕು ಅಂತ ಉಂಟು, ಕೊಡ್ಲಿಕ್ಕೆ ಇಲ್ಲ ಅಲ್ಲ ಈ ಕಾಲಕ್ಕೆ. ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳಿಸೋದಕ್ಕೆ ಬಂದವ ನೀವು ಅಂತ. ಆದ್ರೆ ನೀನು ಹಾಗೆ ಹೇಳ್ತಾ ಇದ್ದೀಯ, ನನಗೆ ನಿನ್ನಿಂದ ದಾನ ಏನು ಪಡೆಯಬೇಕು ಅಂತ ಕಾಣಿಸ್ತಾ ಇದೆ. ನನಗೆ ಇರ್ಬೇಕಂತ ಕಾಣ್ತಾ ಉಂಟು. ಕೊಡುವುದಕ್ಕೆ ಏನುಂಟು ಸ್ವಾಮಿ? ಕೊಡುವುದಕ್ಕೆ ಏನು ಅಂತ ಹೇಳ್ತಾ ಇದ್ದೀಯ. ದಾನ ಪಡೆಯುವವನು ನಾನು, ದಾನ ಅಪೇಕ್ಷಿಸುವವನು ನಾನು. ಸರಿ, ದಾನ ಇದ್ದದ್ದು ನಿನ್ನಲ್ಲಿ, ಅದು ನನಗೆ ಕಾಣಿಸ್ತಾ ಇದೆ. ನಿನ್ನ ಕಿವಿಯಲ್ಲಿ ಇರುವಂತಹ ಎರಡು ಹೊಳೆಯುವ ಕರ್ಣಕುಂಡಲ ಇದೆಯಲ್ಲ, ಅದನ್ನು ದಾನವಾಗಿ ಅದನ್ನು ದಾನ ಎಂದು ಕೊಡಪ್ಪ. ನನಗೆ ಬಹಳ ಸಂತೋಷ. ಕರ್ಣಕುಂಡಲ ನಿಮಗೆ ಕಾಣಿಸ್ತದೆ. ಮಾತೆ ಬಲ್ಲಳು ಬಾರಡಿ
ಮಾತೆ ಬಲ್ಲನು ಬಾರಣಿದರ ತಾತ ಬಲ್ಲನು ಕೇಳನಿದ ಶ್ರೀನಾಥ ಬಲ್ಲನು ಶ್ರೀನಾಥ ಬಲ್ಲನು ವಂದನೀಯನುತ್ತ ಯೋಚಿಸಿದ ಶ್ರೀನಾಥ ಬಲ್ಲನು ವಂದನೀಯನುತ್ತ ಯೋಚಿಸಿದ ಕರ್ಣದಲ್ಲಿ ಕಾಣಿಸುವ ಕುಂಡಲಗಳನ್ನು ಧಾರಾಪೂರ್ವಕವಾಗಿ ಕೊಡಬೇಕು. ಅದನ್ನು ಕಾಣುವ ಕಣ್ಣುಂಟವರಿಗೆ ಆಗಾಗ ಯಾರು ಕಾಣಬಲ್ಲವರೇ? ಮಾತೆ ಬಲ್ಲಳು ಮಾರಳಿಸಲು. ಯಾಕೆ? ಕ್ಷತ್ರಿಯರಾದವರು ವರರೂಪದಿಂದಲಾದರೂ ಹೊಂದುವುದಕ್ಕೆ ಇವರಿಗೆ ಎರಡು ಬಿಟ್ಟರೆ ಮೂರನೆಯದನ್ನು ವರವಾಗಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ವರರೂಪದಲ್ಲಿ ಎರಡು ಮಾತುಗಳನ್ನು ಕೇಳಿದ ನನ್ನಮ್ಮ ಮತ್ತೆ ಹೀಗೊಂದು ರೂಪದಲ್ಲಿ ಒಂದು ಕೇಳುವುದಕ್ಕೆ ಉಂಟು. ನನ್ನ ಜನ್ಮಕ್ಕೆ ಕಾರಣವಾದ ಜನಕತ್ತಾವರದಲ್ಲಿರುವ ಜಗತ್ತಕ್ಷುವೆನಿಸಿದಂತಹ ನಾರಾಯಣ ಅವನೇ ವಿಪ್ರರೂಪವನ್ನು ನಾನು ಇಲ್ಲಿಗೆ ಬಂದನು. ನಿನ್ನಿಂದ ಕೇಳುವುದಕ್ಕಾಗಿ ಕೃಷ್ಣನು ಅರ್ಜುನನು ಸಿದ್ಧರಾಗಿದ್ದಾರೆ. ಮಗನೇ, ಜಾಗೃತನಾಗಿರುವಂತ ಎಚ್ಚರಿಸಿದ ಅಪ್ಪ ಹೀಗೊಂದು ರೂಪದಲ್ಲಿ ಬಂದು ಅಪಹರಿಸುವುದಕ್ಕೆ ಉಂಟನಾಗಿಲ್ಲ. ಮಾತೆ ಬಲ್ಲಳು ಬಾರಳೀಕರ ತಾತ ಬಲ್ಲಲು ಕೇಳಲಿಲ್ಲ. ಹಾಗಾದರೆ ಬಲ್ಲವ ಯಾರು? ಜಗತ್ತಿನ ತಂದೆ ಎನಿಸಿದ ಲೋಕದ ಅನಾಥರಿಗೆಲ್ಲರಿಗೂ ನಾಥತ್ವವನ್ನು ಒದಗಿಸಿದ ಶ್ರೀನಾಥ ಬಲ್ಲನು. ಹೌದು, ವಿಪ್ರನಲ್ಲಿ ಇದ್ದ ಸಾಕ್ಷಾತ್ ಸುಪ್ರಸನ್ನ ಮೂರ್ತಿಯು ಬಲಿಯಲ್ಲಿ ಬೇಡುವುದಕ್ಕೆ ಹೋದವರೇ ಕರ್ಣನಲ್ಲಿಯೂ ಬೇಡುವುದಕ್ಕಾಗಿ ಬಂದಿದ್ದಾರೆ ಎಂದು ಬರ್ತಾ ಇದ್ದಾರೆ. ಸಾರ್ಥಕವಾಯಿತು ಕರ್ಣನ ಬದುಕು. ಪ್ರಪಂಚಕ್ಕೆ ಕೊಡುವ ಕೈ, ಪ್ರಪಂಚಕ್ಕೆ ಸಂಪತ್ತನಿಸಿದ ಲಕ್ಷ್ಮಿಯನ್ನು ಕೈ ಹಿಡಿದ ಕೈ ಬೇಡುವುದಕ್ಕಾಗಿ ಕರ್ಣನ ಮುಂದೆ ಕೈ ಚಾಚಿ ನಿಂತಿದೆ ಅಂತ ಆದ ಮೇಲೆ ಕೊಡುವುದಕ್ಕಿರುವ ಕರ್ಣದಲ್ಲಿರುವ ಸಂಪತ್ತೆಷ್ಟು ದೊಡ್ಡದು ಅಂತ ನಾನು ತಿಳ್ಕೊಳ್ತೇನೆ. ಶ್ರೀನಾಥನಿಗೆ ನಾನು ಅರ್ಪಿಸಿಕೊಂಡ ಬಳಿಕ ಬದುಕಿನಲ್ಲಿ ನನ್ನ ಅನಾಥತ್ವಕ್ಕೆ ಎಲ್ಲುಂಟು ಬೇರೆ. ಅನಾಥನಾಗಿದ್ದೇನೆ ಅಂತ ಪ್ರಪಂಚದ ಪ್ರತಿಯೊಂದು ಹಂತದಲ್ಲಿಯೂ ನೋವು ಅನುಭವಿಸಿದ ಕರ್ಣನಿಗೆ ನಾನು ಅನಾಥನಾಗಿರುವವ ಅಲ್ಲ, ನನ್ನಲ್ಲಿರುವುದನ್ನು ಹೊಂದಬೇಕಾದವ ಸನಾತನ ತತ್ವವೇ ಶ್ರೀನಾಥ ಸ್ವರೂಪವೇ ಬಂದುಂಟು ಅಂತಾಗುವ ಕಾಲಕ್ಕೆ ಇನ್ನು ನಾನೇಕೆ ಚಿಂತಿಸಿದೆ? ಕೈಯಲ್ಲಿರುವ ಕೈದುಗಳಿಂದ ಕರ್ಣಕುಂಡಲವನ್ನು ಕತ್ತರಿಸಿದ್ದೇನೆ. ಸ್ವಾಮಿ, ಇದು ಕೊಡ್ತೇನೆ, ಧಾರಾಪೂರ್ವಕವಾಗಿ ಕೊಡ್ಲಿಕ್ಕೆ ರಕ್ತ ಬಿಟ್ಟಿರುತ್ತದೆ ಕಾಣುವುದಿಲ್ಲ ನನಗೆ. ಇದನ್ನು ಹೀಗೇ ಸ್ವೀಕರಿಸಬೇಕು. ಕಾರಣ ನಿನಗೆ ಏನು ಹೇಳ್ಬೇಕು ಅಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ನ ಪರಿಸ್ಥಿತಿ ನೋಡಿದ್ರೆ ನನಗೆ ಕಸ್ತೂರಿ ಮೃಗದ ಒಂದು ಆ ಪ್ರಾಣಿಯ ಚಿತ್ರಣ ಮನಸ್ಸಿಗೆ ಬರ್ತಾ ಇದೆ. ಯಾಕೆ ಗೊತ್ತಾ? ಕಸ್ತೂರಿ ಮೃಗದಿಂದ ಯಾವಾಗಲೂ ಪರಿಮಳ ಸೂಸ್ತಾ ಇರ್ತದೆ. ಅದು ಎಲ್ಲೊಂದು ಸೂಸ್ತಾ ಇರ್ತದೆ, ಆದ್ರೆ ಅದಕ್ಕೆ ಗೊತ್ತಿರುವುದಿಲ್ಲ. ತಾನು ತನ್ನಲ್ಲಿ ಪರಿಮಳ ಇದೆ ಅಂತ ಗೊತ್ತಿರುವುದಿಲ್ಲ. ಆದ್ರೆ ಕಸ್ತೂರಿ ಮೃಗ ಎಲ್ಲೋದ್ರೂ ಪರಿಮಳ ಬೀಳ್ತಾ ಇರೋದೇ ಇರೋದ್ರಿಂದ ಜನರಿಗೆ ಗೊತ್ತಾಗ್ತದೆ. ಅದು ನಿನ್ನ ಪರಿಸ್ಥಿತಿ ಹೀಗೆಯೋ ನಾನು ಕಸ್ತೂರಿ ಮೃಗ ಅಲ್ಲ, ಮೃಗದಂತೆ ಬದುಕಿದವ. ನೀನು ಕಸ್ತೂರಿ ಮೃಗ ಅಲ್ಲ, ಆದ್ರೆ ನಿಜವಾಗಿಯೂ ನೀನು ಸತ್ಯ ಹೇಳ್ತಾ ಇದ್ದೀವಿ ಅಂತ ಹೇಳುದು ನಾನು ಆಲೋಚನೆ ಮಾಡೋದು. ಈಗ ಧಾರಾಪೂರ್ವಕವಾಗಿ ಕೊಡ್ಲಿಕ್ಕೆ ಸಿದ್ಧೋದಕ ಎಲ್ಲುಂಟು ಸ್ವಾಮಿ? ಇದೆ. ಎಲ್ಲಿ? ಹೊರಗ
ಹಾ ಒಮ್ಮೆ ಮನಸ್ಸಿಟ್ಟು ವಿಚಾರ ಮಾಡಿ ನೋಡು. ಹ್ಮ್ ಉದಕ ಇದೆಯೋ ಇಲ್ವೋ ಅಂತ ಹೇಳೋದು ಗೊತ್ತಾಗ್ತದೆ ನಿನಗೆ. ಎಲ್ಲಿದೆ ನೋಡು ನೋಡು, ಹಾ. ನಿನ್ನ ಹೃದಯ ಮಂಡಲದಲ್ಲಿ ಹಾ. ಉದಕ ಇದೆಯಲ್ಲ, ಅಮೃತ ಕಲಶ ಅಮೃತ ಕಲಶ ನನ್ನೆಡೆಯಲ್ಲಿ. ಕೊಡಪ್ಪ. ಹಾ. ಇಷ್ಟು ಕಾಲ ಪ್ರಪಂಚದ ಉಳಿದವರೆಲ್ಲ ಆಡ್ತಾ ಇದ್ದದ್ದೇನು ಕೌರವನ ಮನಸ್ಸು ಕೆಡಿಸುವುದಕ್ಕೆ ಬೇಕಾದ ನಂಜು ವಿಷವೋ ಎದೆಯಲ್ಲಿ ತುಂಬಿಸಿಕೊಂಡವ ಕರ್ಣ ಅಂತ ಹೇಳಿದರು. ಬಂದ ದೇವರಾಡ್ತಾ ಇರುವ ಮಾತೇನು? ಕರ್ಣ, ನಿನ್ನ ಎದೆಯಲ್ಲಿ ಇರುವುದು ವಿಷ ಅಲ್ಲ, ಅಮೃತ. ಅಮೃತ ಅಂತ ದೇವರು ಹೇಳ್ತಾನೆ. ಇನ್ಯಾಕೆ ಕರ್ಣ ಬದುಕಿರಬೇಕು? ಭಗವತ್ ಸ್ವರೂಪವೇ ನನ್ನಂತರ್ಯದಲ್ಲಿ ಅಮೃತತ್ವವನ್ನು ಹುಡುಕಿದ್ದು ಹೌದು ಅಂತಾದ ವೇಳೆ ಇನ್ನು ಕೃಷ್ಣಾರ್ಪಣ ಭಾವ ಬಿಟ್ಟರೆ ಬೇರೆಯದ್ದಿಲ್ಲ. ಬಂದಿರುವ ಈ ವಿಪ್ರನಿಗೆ ಇದೋ ಇದೋ ಎಡೆಯನ್ನು ಬಗೆಬಗೆದಿರುವ ಅಮೃತ ಕಲಶದಿಂದ ಶುಭವರ್ಗವನ್ನು ತೆಗೆದು ಧಾರಾಪೂರ್ವಕವಾಗಿ ವಾಸುದೇವ ತತ್ವಕ್ಕೆ ಇದನ್ನು ಅರ್ಪಿಸ್ತಾ ಇದ್ದೇನೆ, ಅರ್ಪಿಸ್ತಾ ಇದ್ದೇನೆ, ಅರ್ಪಿಸ್ತಾ ಇದ್ದೇನೆ. ಕೇಳು ನುಡಿಯಿತು ತಾಳಲಾರನು ಸರಣಿ ನುಡಿಯನು. ಕೇವಲ ತಾಗಿದ ಸರಣಿನ ಉರಿಯಲ್ಲ, ಆಡಿದ ಮಾತುಗಳೆಂಬ ಸರಣಿನ ಉರಿಯನ್ನು ಅನುಭವಿಸಿದ್ದೇನೆ. ಪಾಠಗಳೆನ್ನುವ ಸರಣಿನ ಉರಿಗಳನ್ನು ಅನುಭವಿಸಿದ್ದೇನೆ. ಮಾಡದ ಪಾಪಗಳಿಂದ ನೋವುಗಳನ್ನು ಚುಚ್ಚುವಿಕೆಯನ್ನು ಅನುಭವಿಸಿ ಅನುಭವಿಸಿ ಸಾಕಾಗಿ ಹೋಗಿದೆ ಭಗವಂತ. ನಿನ್ನ ಕೈಯ ಸ್ಪರ್ಶದ ಕಾರಣದಿಂದಾಗಿ ಮಾಡಿದ ಪಾಪಗಳೆಲ್ಲ ನಿರ್ಮೂಲ ಹೊಂದಿ ನಾ ಸೇರಬೇಕಾದಲ್ಲಿ ನನ್ನನ್ನು ಸೇರಿಸು ಪ್ರಭು, ಸೇರಿಸು